ಇವತ್ತಿನ ಕಾನ್ಸೆಪ್ಟು ಟೆಕ್ನಿಕಲ್ ರೀಕ್ಯಾಪ್. ಈ ಫೇಸ್ 3 ಅಲ್ಲಿ ನೀವು ಏನೇನ್ ಕಲ್ತಿದ್ದೀರಾ ಅದು ಕಂಪ್ಲೀಟ್ ಆಗಿ ಇದರಲ್ಲಿ ಗೊತ್ತಾಗುತ್ತೆ. ಓಕೆ, ಯಾವ್ಯಾವ ಕಾನ್ಸೆಪ್ಟು ಏನೇನ್ ಮಾಡಿದೀರಾ, ಜೊತೆಗೆ ಇದನ್ನ ಯಾವ್ಯಾವ ತರ ಮಾಡಬೇಕು, ಇದರಿಂದ ಏನೇನ್ ಬೆನಿಫಿಟ್ ಇದೆ, ಹಾಗೆ ಜೊತೆಗೆ ಬಿಗಿನರ್ಸ್ ಏನೇನ್ ಮಿಸ್ಟೇಕ್ಸ್ ಮಾಡ್ತಾರೆ, ಬಿಗಿನರ್ಸ್ ಏನೇನ್ ಮಾಡಬೇಕು ಹಾಗೆ ಮಾಡಬಾರ್ದು ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ಟೆಕ್ನಿಕಲ್ ರೀಕ್ಯಾಪ್. ಇವಾಗ ಫೇಸ್ 3 ಅಲ್ಲಿ ನೀವು ಡೇ 40 ಇಂದ ಡೇ 60 ಗಂಟ ಏನೇನು ಕಲ್ತ್ರಿ ಅದನ್ನ ಇವತ್ತು ನಾವು ರೀಕ್ಯಾಪ್ ಮಾಡೋಣ, ಯಾವ್ಯಾವ ಥರ ಮಾಡಬೇಕು ಅಂತ. ಸೊ ಇವತ್ತಿಗೆ ಫೇಸ್ 3 ಅನ್ನೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಿಮಗೆ ಬರೋದು ಫೇಸ್ 4, ಕಂಪ್ಲೀಟ್ಲಿ ಬೇಸ್ಡ್ ಆನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ಓಕೆ, ಇವತ್ತು ಟೆಕ್ನಿಕಲ್ ರೀಕ್ಯಾಪು ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ವಾಟ್ ಈಸ್ ಟೆಕ್ನಿಕಲ್ ಅನಾಲಿಸಿಸ್. ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು? ಟೆಕ್ನಿಕಲ್ ಅನಾಲಿಸಿಸ್ ಮೀನ್ಸ್ ಸ್ಟಡಿಂಗ್ ಪ್ರೈಸ್ ಚಾರ್ಟ್ ಟು ಪ್ರಿಡಿಕ್ಟ್ ಪಾಸಿಬಲ್ ಫ್ಯೂಚರ್ ಮಾರ್ಕೆಟ್ ಮೂಮೆಂಟ್. ನಿಮ್ಗೆ ಅದು ಆಲ್ರೆಡಿ ಗೊತ್ತಾಗಿದೆ ಅಲ್ವಾ? ಫೇಸ್ 3 ಯಾರ್ಯಾರು ನೋಡಿದ್ರೆ ಅವರಿಗೆ ಕಂಪ್ಲೀಟಾಗಿ ಗೊತ್ತಾಗಿರುತ್ತೆ. ಆ್ಯಕ್ಚುಲಿ ಟೆಕ್ನಿಕಲ್ ಅನಾಲಿಸಿಸು ನಮಗೆ ಚಾರ್ಟಲ್ಲಿರೋ ಪ್ರೈಸ್ನ ಪ್ರಿಡಿಕ್ಟ್ ಮಾಡೋಕ್ಕೋಸ್ಕರ ನಾವು ಈ ಟೆಕ್ನಿಕಲ್ ಅನಾಲಿಸಿಸ್ನ ಯೂಸ್ ಮಾಡ್ತೀವಿ. ಸೊ ಇದರಿಂದ ನಮಗೇನಾಗುತ್ತೆ, ಮಾರ್ಕೆಟ್ದು ಮೂಮೆಂಟ್ಸ್ ಏನು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಟ್ರೇಡರ್ಸ್ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಪ್ರೈಸ್ ಆ್ಯಕ್ಷನು, ಮಾರ್ಕೆಟ್ ಸ್ಟ್ರಕ್ಚರು, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸು, ಇಂಡಿಕೇಟರ್ಸು, ಲಿಕ್ವಿಡಿಟಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಟು ಮೇಕ್ ಟ್ರೇಡಿಂಗ್ ಡಿಸಿಷನ್. ಸೊ ಟ್ರೇಡರ್ಸ್ ಇಲ್ಲಿ ತುಂಬ ಕಾನ್ಸೆಪ್ಟ್ಗಳನ್ನ ಯೂಸ್ ಮಾಡಿಕೊಂಡು ಟ್ರೇಡಿಂಗ್ ಡಿಸಿಷನ್ಸ್ ತಗೊಳ್ತಾರೆ. ಓಕೆ, ಅದರಲ್ಲಿ ಪ್ರೈಸ್ ಆ್ಯಕ್ಷನ್ ಯೂಸ್ ಮಾಡಿ ಏನಾಗುತ್ತೆ ಅನ್ನೋದು ಕಂಡುಹಿಡಿತಾರೆ, ಹಾಗೆ ಮಾರ್ಕೆಟ್ ಸ್ಟ್ರಕ್ಚರಿಂದ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾರೆ, ಹಾಗೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸಿಂದ ಏನಾಗ್ಬೋದು ಅಂತ ಯೋಚನೆ ಮಾಡ್ತಾರೆ, ಜೊತೆಗೆ ಇಂಡಿಕೇಟರ್ಸ್ ಯಾವ ಥರ ಹೆಲ್ಪ್ ಮಾಡುತ್ತೆ, ಯಾವ ಕಡೆ ಮೂಮೆಂಟ್ ಕೊಡುತ್ತೆ, ಹಾಗೆ ಲಿಕ್ವಿಡಿಟಿ ಗ್ರ್ಯಾಬ್ ಆದರೆ ಏನಾಗುತ್ತೆ, ಸೊ ಲಿಕ್ವಿಡಿಟಿ ಅಂದರೆ ಏನು, ಹಾಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಯಾವ ಥರ ಯೂಸ್ ಮಾಡೋದು. ಸೊ ಇದನ್ನೆಲ್ಲ ಟ್ರೇಡರ್ಸ್ ಯೂಸ್ ಮಾಡಿಕೊಂಡು ಒಂದು ಡಿಸಿಷನ್ ತಗೋಬೋದು. ಓಕೆ, ಯಾವ ಥರ ಮಾರ್ಕೆಟ್ ಮೂವ್ ಆಗುತ್ತೆ, ಮೇಲಕ್ಕೆ ಹೋಗುತ್ತಾ ಕೆಳಕ್ಕೆ ಹೋಗುತ್ತಾ ಅನ್ನೋದು ನಿಮಗೆ ಇನ್ ಡೀಟೇಲಾಗಿ ಅರ್ಥ ಆಗಿದೆ. ಓಕೆ, ಸೊ ಸಿಂಪಲ್ ಮೀನಿಂಗ್ ನೋಡಿದರೆ ಟೆಕ್ನಿಕಲ್ ಅನಾಲಿಸಿಸ್ ಈಕ್ವಲ್ ಟು ರೀಡಿಂಗ್ ಮಾರ್ಕೆಟ್ ಬಿಹೇವಿಯರ್ ಥ್ರೂ ಚಾರ್ಟ್ಸ್. ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು ಹೇಳಿ? ರೀಡಿಂಗ್ ದಿ ಮಾರ್ಕೆಟ್ ಬಿಹೇವಿಯರ್ ಅಂದರೆ ನಾವು ಮಾರ್ಕೆಟ್ದು ಬಿಹೇವಿಯರ್ ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಈ ಟೆಕ್ನಿಕಲ್ ಅನಾಲಿಸಿಸ್ನ ಮಾಡಲೇಬೇಕಾಗುತ್ತೆ. ಓಕೆನಾ? ನೀವು ಫಸ್ಟ್ ಕಾನ್ಸೆಪ್ಟಲ್ಲಿ ನೋಡಿದ್ದು ಜಸ್ಟ್ ಸ್ಪ್ರೆಡ್ಸು, ಪಿಪ್ಸು, ಹಾಗೆ ಲಿವರೇಜು ಮತ್ತು MT5 ಹೆಂಗೆ ಯೂಸ್ ಮಾಡೋದು ಆ ಥರ, ಅದು ಅಷ್ಟೇ ನೋಡಿದ್ದು ನೀವು. ಅದಾದಮೇಲೆ ನೀವು ಮಾರ್ಕೆಟ್ ಸ್ಟ್ರಕ್ಚರಿಗೆ ಬಂದ್ರಿ. ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ನಿಮಗೆ ಕಂಪ್ಲೀಟ್ ಯಾವ್ಯಾವ ಥರ ಮಾರ್ಕೆಟ್ ಸ್ಟ್ರಕ್ಚರ್ ಅನಾಲಿಸಿಸ್ ಮಾಡೋದಂತೆಲ್ಲ ಗೊತ್ತಾಯಿತು. ಅದಾದಮೇಲೆ ನೀವು ಬಂದಿದ್ದು ಟೆಕ್ನಿಕಲ್ ಅನಾಲಿಸಿಸು ಫೇಸ್ 3ಅಲ್ಲಿ. ಸೊ ಇನ್ನು ನೆಕ್ಸ್ಟು ನಿಮಗೆ ಫೇಸ್ 4 ಸ್ಟಾರ್ಟ್ ಆಗುತ್ತೆ. ಅದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಯಾವ ಥರ ರಿಸ್ಕ್ ಮಾಡಬೇಕು, ಹಾಗೆ ಯಾವ ಥರ ಒಂದು ಟ್ರೇಡ್ ತೊಗೊಂಡ್ರೆ ಅದಕ್ಕೆ ಎಷ್ಟು ಪರ್ಸೆಂಟೇ ರಿಸ್ಕ್ ಇರಬೇಕು, ಈ ರಿಸ್ಕ್ ಮ್ಯಾನೇಜ್ಮೆಂಟಿಂದ ಏನೇನು ಪ್ರಾಬ್ಲಮ್ಸ್ ಇದೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲದೆ ಇದ್ದರೆ ಏನೇನು ಪ್ರಾಬ್ಲಮ್ಸ್ ಇದೆ, ಜೊತೆಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಪರಾಗಿ ಹೇಗೆ ಮಾಡಬೇಕು ಅನ್ನೋದೆಲ್ಲ ಇನ್ ಡೀಟೇಲ್ ಆಗಿ ನಿಮಗೆ ಗೊತ್ತಾಗುತ್ತೆ. ಓಕೆ, ವೈ ಟೆಕ್ನಿಕಲ್ ಅನಾಲಿಸಿಸ್ ಇಂಪಾರ್ಟೆಂಟ್? ಯಾಕೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ಇಂಪಾರ್ಟೆಂಟು? ಹೆಲ್ಪ್ಸ್ ಐಡೆಂಟಿಫೈ ಟ್ರೆಂಡ್ ಡೈರೆಕ್ಷನ್. ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ನಮಗೆ ಟ್ರೆಂಡ್ ಐಡೆಂಟಿಫಿಕೇಷನ್ಗೆ ಯೂಸ್ ಆಗುತ್ತೆ. ಹಾಗೆ ಇಂಪ್ರೂವ್ಸ್ ಎಂಟ್ರೀಸ್ ಆ್ಯಂಡ್ ಎಕ್ಸಿಟ್ಸ್. ಎಲ್ಲಿ ಎಂಟ್ರ್ ಆಗಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋದು ನಮಗೆ ಈ ಟೆಕ್ನಿಕಲ್ ಅನಾಲಿಸಿಸಿಂದ ಗೊತ್ತಾಗುತ್ತೆ. ಹಾಗೆ ಹೆಲ್ಪ್ಸ್ ಮ್ಯಾನೇಜ್ ರಿಸ್ಕ್. ಯಾವ ಥರ ರಿಸ್ಕ್ನ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಬಿಲ್ಡ್ ಸ್ಟ್ರಕ್ಚರ್ ಟ್ರೇಡಿಂಗ್ ಡಿಸಿಷನ್. ಸೊ ಇದರಿಂದ ನಾವೇನು ಮಾಡ್ತೀವಿ, ಪ್ರಾಪರ್ ಆಗಿರೋ ಟ್ರೇಡಿಂಗ್ ಡಿಸಿಷನ್ಸ್ಗಳನ್ನ ಬಿಲ್ಡ್ ಮಾಡ್ತೀವಿ, ಜೊತೆಗೆ ಅದನ್ನ ಫಾಲೋ ಮಾಡ್ತೀವಿ. ಹಾಗೆ ರಿಮೂವ್ಸ್ ರ್ಯಾಂಡಮ್ ಗೆಸ್ಸಿಂಗ್. ಸೊ ಈ ಟೆಕ್ನಿಕಲ್ ಅನಾಲಿಸಿಸಿಂದ ನಿಮಗೆ ಮೇಯ್ನ್ ಬೆನಿಫಿಟ್ ಏನಾಗಿದೆ ಅಂತ ಕೇಳಿದ್ರೆ, ನೀವು ಇಲ್ಲಿ ಗಂಟ ಮಾರ್ಕೆಟ್ನ ಗೆಸ್ ಮಾಡ್ತಿದ್ರಿ, ಇವಾಗ ನೀವು ಅನಲೈಸ್ ಮಾಡ್ತಿದ್ದೀರಾ, ಪ್ರಿಡಿಕ್ಟ್ ಮಾಡ್ತಿದ್ದೀರಾ. ಓಕೆ, ಪಾಸಿಬಿಲಿಟೀಸ್ ಯಾವ್ಯಾವ ಥರ ಬರ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ.
ಸೊ ಇದಕ್ಕೆ ಟೆಕ್ನಿಕಲ್ ಅನಾಲಿಸಿಸು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಇಂಪಾರ್ಟೆಂಟ್ ಟ್ರೂತು, ಇಲ್ಲಿ ನಿಜ ಏನು ಅಂತಂದರೆ ಟೆಕ್ನಿಕಲ್ ಅನಾಲಿಸಿಸ್ ಡಸ್ ನಾಟ್ ಪ್ರಿಡಿಕ್ಟ್ ದಿ ಫ್ಯೂಚರ್ ಪರ್ಫೆಕ್ಟ್ಲಿ. ಟೆಕ್ನಿಕಲ್ ಅನಾಲಿಸಿಸು ನಮಗೆ 100% ಹೇಳೋಕ್ಕಾಗಲ್ಲ ಹಿಂಗೆ ಮಾರ್ಕೆಟ್ ಹೋಗುತ್ತೆ ಅಂತ. ಇಟ್ ಓನ್ಲಿ ಇಂಪ್ರೂವ್ಸ್ ಪ್ರೊಬಾಬಿಲಿಟಿ. ನಮಗೆ ಟೆಕ್ನಿಕಲ್ ಅನಾಲಿಸಿಸಿಂದ ನಮಗೆ ಏನು ಬೆನಿಫಿಟ್ ಇದೆ ಹೇಳಿ? ಜಸ್ಟ್ ಪ್ರೊಬಾಬಿಲಿಟಿ ಬರ್ಬೋದು, ಬರದೇ ಇರ್ಬೋದು. ಓಕೆ, ಸೊ 80% ಚಾನ್ಸಸ್ ಬರ್ಬೋದು, 20% ಬರದೇ ಇರ್ಬೋದು. ಸೊ ಅದಕ್ಕೋಸ್ಕರ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ದು ಅಂದ ತಕ್ಷಣ ನಾವಿಲ್ಲಿ 100% ಓಕೆ ನಾನು ಟ್ರೇಡಿಂಗ್ ಕಲಿತೆ ಅನ್ನಂಗಿಲ್ಲ. ನಿಮಗೆ ಇನ್ನೂ ಕಲಿಯೋದಿದೆ. ಸೊ ಅದೆಲ್ಲ ಕಲ್ತಾದ್ಮೇಲೆ ನಿಮಗೆ ಗೊತ್ತಾಗೋದು ಓಕೆ ಇದು ಹಿಂಗೆ ವರ್ಕ್ ಆಗೋದು. ಯಾಕಂದರೆ ನಿಮಗೆ ಟೆಕ್ನಿಕಲ್ ಒಂದೇ ಇಟ್ಕೊಂಡು ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮು ಬಿಗ್ ಮೂವ್ಸ್ ಎಲ್ಲ ಬರುತ್ತೆ. ಅದು ಯಾಕೆ ಬರುತ್ತೆ? ಫಂಡಮೆಂಟಲ್ಸ್ ಗೊತ್ತಿಲ್ಲದೆ ನೀವು ಟೆಕ್ನಿಕಲ್ಸ್ ಮಾತ್ರ ಇಂಪ್ಲಿಮೆಂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದರಿಂದ ಏನು ಮಾಡಿ, ಟೆಕ್ನಿಕಲ್ ಅನಾಲಿಸಿಸು ಜಸ್ಟ್ ಪ್ರೊಬಾಬಿಲಿಟಿಗೆ ಅಂತ ಇವತ್ತೇ ಮೈಂಡಿಗೆ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಮೈನ್ ಟಾಪಿಕ್ ವಿ ಲರ್ನ್. ನಾವು ಯಾವ್ಯಾವ ಟಾಪಿಕ್ ಲರ್ನ್ ಮಾಡ್ದೋ ಅಂದರೆ, ಫಸ್ಟ್ ಒನ್ನು ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಾಯಿತು, ಸೆಕೆಂಡು BOS ಆ್ಯಂಡ್ ಚೋಚ್ ಅಂದರೆ ಏನು ಅಂತ ಗೊತ್ತಾಯಿತು, ಹಾಗೆ ಥರ್ಡು ಲಿಕ್ವಿಡಿಟಿ ಕಾನ್ಸೆಪ್ಟ್ಸ್ ಯಾವ್ಯಾವುದು ಅಂತ ಗೊತ್ತಾಯಿತು, ಹಾಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಯಾವ್ಯಾವುದು ಅಂತ ಗೊತ್ತಾಯಿತು. ನೆಕ್ಸ್ಟ್ ಫಿಫ್ತ್ ಒನ್ನು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಝೋನ್ಸ್ ಯಾವ್ಯಾವುದು ಅಂತ ಗೊತ್ತಾಯಿತು. ಹಾಗೆ ಸಿಕ್ಸ್ತ್ ಒನ್ನು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಹಾಗೆ ಸೆವೆಂತ್ ಒನ್ನು ಚಾರ್ಟ್ ಪ್ಯಾಟರ್ನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು. ಹಾಗೆ ಏಯ್ತ್ ಒನ್ನು ಇಂಡಿಕೇಟರ್ಸಿಂದ ಯೂಸಸ್ ಏನಿದೆ ಅಂತ ಗೊತ್ತಾಯಿತು. ಹಾಗೆ ನೈನ್ತು ಕಾನ್ಫ್ಲುಯೆನ್ಸಸ್, ಏನೇನು ಕಾನ್ಫ್ಲುಯೆನ್ಸಸ್ ಇರಬೇಕು ಒಂದು ಎಂಟ್ರಿ ತೊಗೋಬೇಕಾದ್ರೆ ಅನ್ನೋದು ಗೊತ್ತಾಯಿತು. ಹಾಗೆ 10th ಎಂಟ್ರಿ ಕನ್ಫರ್ಮೇಷನ್ಸು, ನಾವು ಎಂಟ್ರಿ ಆಗಬೇಕು ಅಂದರೆ ಏನೇನು ಕನ್ಫರ್ಮೇಷನ್ಸ್ ಇರಬೇಕು ಅನ್ನೋದು ಗೊತ್ತಾಯಿತು. ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟು, ನಾವು ಎಷ್ಟು ಪ್ರಾಪರ್ ರಿಸ್ಕ್ನ ತೊಗೋಬೇಕು ಪರ್ ಟ್ರೇಡ್ ಅನ್ನೋದು ಗೊತ್ತಾಯಿತು. ಜೊತೆಗೆ ಬ್ಯಾಕ್ ಟೆಸ್ಟಿಂಗು, ನಾವು ಜರ್ನಲಿಂಗ್ ಮಾಡೋದ್ರಿಂದ ಬ್ಯಾಕ್ ಟೆಸ್ಟಿಂಗ್ ಮಾಡೋದ್ರಿಂದ ನಮಗೆ ಏನು ಸಿಗುತ್ತೆ ಅನ್ನೋದು ಗೊತ್ತಾಯಿತು. ಹಾಗೆ ಡೆಮೋ ಟ್ರೇಡಿಂಗ್. ಸೊ ಡೆಮೋ ಟ್ರೇಡಿಂಗ್ ಮಾಡೋದು ಏನಕ್ಕೆ ಅನ್ನೋದು ಗೊತ್ತಾಯಿತು ಅಲ್ವಾ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ಸ್ ಇಲ್ಲಿ ನಾವು ಏನು ಮೇಯ್ನಾಗಿ ಕಲಿಬೇಕು ಅಂತಂದರೆ, ಸ್ಟ್ರಕ್ಚರ್ ಫಸ್ಟ್. ಯಾವತ್ತು ನಮಗೆ ಟ್ರೇಡಿಂಗಿಗೆ ಬರ್ತೀರಾ ಅಂತಂದರೆ ಸ್ಟ್ರಕ್ಚರು ಫಸ್ಟ್ ಆಗಿರುತ್ತೆ. ಸೊ ಆಲ್ವೇಸ್ ಆಸ್ಕ್ ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸ್. ನಿಮಗೆ ಅದು ಆಲ್ರೆಡಿ ಗೊತ್ತಿದೆ. ನಾವು ಮಾರ್ಕೆಟ್ ಮುಂದೆ ಬರ್ತಿದ್ವಿ ಅಂತಂದರೆ ನಾವು ಫಸ್ಟಿಗೆ ಕೇಳಬೇಕಾಗಿರೋ ಕ್ವಶನೇ ಅಪ್ ಟ್ರೆಂಡಾ, ಡೌನ್ ಟ್ರೆಂಡಾ, ಸೈಡ್ ವೇಸ್. ಇವು 3 ಗೊತ್ತಾಗ್ಬಿಟ್ರೆ ಆಲ್ಮೋಸ್ಟ್ ಆನ್ಸರ್ ಸಿಕ್ತಂಗೆ. ಹಾಗೆ ನೆಕ್ಸ್ಟು ನಾವು ನೋಡಬೇಕಾಗಿರೋದು ಲಿಕ್ವಿಡಿಟಿ. ಸೊ ಲಿಕ್ವಿಡಿಟಿ ಮ್ಯಾಟರ್ಸ್. ಸ್ಮಾರ್ಟ್ ಮನಿ ಹ್ಯಾಂಡ್ಸ್ ಲಿಕ್ವಿಡಿಟಿ ಬಿಫೋರ್ ಮೂವಿಂಗ್ ಪ್ರೈಸ್. ನಮಗೆ ಆಲ್ರೆಡಿ ಗೊತ್ತು ಪ್ರೈಸ್ ಮೂವ್ ಆಗೋಕ್ಕಿಂತ ಮುಂಚೆ ಒಂದು ಲಿಕ್ವಿಡಿಟಿನ ಕಲೆಕ್ಟ್ ಮಾಡಿಬಿಟ್ಟೆ ಪ್ರೈಸ್ ಮೂವ್ ಆಗೋದು ಅಂತ. ಹಾಗೆ ನೆಕ್ಸ್ಟು ಕನ್ಫರ್ಮೇಷನ್ ಈಸ್ ಇಂಪಾರ್ಟೆಂಟು. ನಾವು ಒಂದು ಟ್ರೇಡ್ ತೊಗೋಬೇಕು ಅಂದರೆ ಕನ್ಫರ್ಮೇಷನು ವೆರಿ ವೆರಿ ಇಂಪಾರ್ಟೆಂಟು. ಡೋಂಟ್ ಎಂಟರ್ ಬ್ಲೈಂಡ್ಲಿ, ವೆಯ್ಟ್ ಫಾರ್ ಎವಿಡೆನ್ಸ್ ಫ್ರಮ್ ದಿ ಮಾರ್ಕೆಟ್. ಯಾವತ್ತು ಮಾರ್ಕೆಟ್ ನಮಗೆ ಒಂದು ಎವಿಡೆನ್ಸ್ ಅನ್ನೋದು ಕೊಡುತ್ತೆ, ಅದು ನಮಗೆ ಗೊತ್ತಾಗೋದು ಯಾವುದರಿಂದ ಅಂತಂದರೆ ಟೆಕ್ನಿಕಲ್ ಅನಾಲಿಸಿಸ್. ಸೊ ಟೆಕ್ನಿಕಲ್ ಅನಾಲಿಸಿಸ್ ಯೂಸ್ ಮಾಡೋದ್ರಿಂದ ನಾವು ಬ್ಲೈಂಡ್ಲಿ ಟ್ರೇಡ್ ಮಾಡೋದನ್ನ ನಿಲ್ಲಿಸಿ ನಾವೇನು ಮಾಡ್ತೀವಿ, ಮಾರ್ಕೆಟಿಂದ ಸಿಗೋ ಎವಿಡೆನ್ಸ್ ಯೂಸ್ ಮಾಡಿಕೊಂಡು ನಾವು ಟ್ರೇಡ್ನ ಪ್ಲೇಸ್ ಮಾಡ್ತೀವಿ. ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಸೇವ್ಸ್ ಟ್ರೇಡರ್ಸ್. ನಿಮಗೆ ಅದು ಆಲ್ರೆಡಿ ಗೊತ್ತಾಗಿದೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲದೆ ಇದ್ದರೆ ಇಲ್ಲಿ 100% ಹೊಡ್ಸ್ಕೋತೀವಿ. ಸೊ ರಿಸ್ಕ್ ಮ್ಯಾನೇಜ್ಮೆಂಟು ಟ್ರೇಡರ್ಸ್ನ ಕಾಪಾಡುತ್ತೆ. ಒನ್ ಬ್ಯಾಡ್ ಟ್ರೇಡ್ ಶುಡ್ ನೆವರ್ ಡೆಸ್ಟ್ರಾಯ್ ಅಕೌಂಟ್. ಅಂದರೆ ಒಂದು ಬ್ಯಾಡ್ ಟ್ರೇಡು ನೀವು ಪರ್ಫೆಕ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಡೆಸ್ಟ್ರಾಯ್ ಆಗಲ್ಲ ಅಂತಲೂ ನಿಮಗೆ ಗೊತ್ತಾಯಿತು ಅಲ್ವಾ. ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸು. ಇಲ್ಲಿ ಬಿಗಿನರ್ಸ್ ಏನೇನು ಮಿಸ್ಟೇಕ್ಸ್ ಮಾಡ್ತಾರೆ ಅಂದರೆ, ಓವರ್ ಟ್ರೇಡಿಂಗ್ ಮಾಡೋದನ್ನ ಇವತ್ತೇ ಸ್ಟಾಪ್ ಮಾಡಬೇಕು. ಓಕೆ, ಇದು ಬಿಗಿನರ್ಸ್ ಮಿಸ್ಟೇಕು. ಹಾಗೆ ಇಗ್ನೋರಿಂಗ್ ಸ್ಟ್ರಕ್ಚರ್ಸು, ಸುಮ್ಮನೆ ಸ್ಟ್ರಕ್ಚರ್ಸ್ ನೋಡೋದೇ ಯಾರು ಟ್ರೇಡ್ನ ತೊಗೊಳಕ್ಕೆ ಹೋಗಬೇಡಿ. ಹಾಗೆ ನೋ ಸ್ಟಾಪ್ ಲಾಸು. ವಿತೌಟ್ ಸ್ಟಾಪ್ ಲಾಸು ಒಂದು ಟ್ರೇಡು ಪ್ಲೇಸ್ ಆಗಬಾರ್ದು. ಓಕೆ, ಇವತ್ತಿಂದ ಇದನ್ನೆಲ್ಲ ಪ್ರಾಪರಾಗಿ ನೀವು ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿಬಿಡಬೇಕು. ನಾನು ಓವರ್ ಟ್ರೇಡಿಂಗ್ ಮಾಡಲ್ಲ, ನಾನು ಸ್ಟ್ರಕ್ಚರ್ನ ಇಗ್ನೋರ್ ಮಾಡಲ್ಲ, ನಾನು ಸ್ಟಾಪ್ ಲಾಸ್ ಇಡಲೇಬೇಕು. ಹಾಗೆ ಎಮೋಷ್ನಲ್ ಟ್ರೇಡಿಂಗು, ಒಂದು SL ಹೊಡಿತು, 2 SL ಹೊಡಿತು ಅಂದ್ಕೊಂಡು ಮತ್ತೆ ಟ್ರೇಡ್ನ ಯಾವತ್ತೂ ಪ್ಲೇಸ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಸ್ಟ್ರಾಟಜಿ ಹೋಪಿಂಗು, ಅಂದರೆ ಈ ಸ್ಟ್ರಾಟಜಿ ಪಕ್ಕ ಹಿಂಗೆ ಹೋಗುತ್ತೆ ಹಂಗೆ ಹೋಗುತ್ತೆ ಅಂತ ಅಂದ್ಕೊಂಡು 100% ಫಿಕ್ಸ್ ಆಗಬೇಡಿ. ಓಕೆ, ಎಲ್ಲ ಸ್ಟ್ರಾಟಜಿ ಪ್ರೊಬಾಬಿಲಿಟಿ 40 to 60% ಅಷ್ಟೇ, ಯಾವುದು 100% ಅಲ್ಲ ಅಂತ ನಿಮಗೆ ಪ್ರೀವಿಯಸ್ ವೀಡಿಯೋ ನೋಡಿದಾಗಲೇ ಗೊತ್ತಾಗಿರುತ್ತೆ ಅಲ್ವಾ. ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಯಾವ ಥರ ಎಷ್ಟು ಪ್ರೊಬಾಬಿಲಿಟಿ ಸಿಗುತ್ತೆ ಅನ್ನೋದು. ಸೊ ಇನ್ನು ಮುಂದೆ ಯಾವುದೇ ಕೋರ್ಸ್ ಎಲ್ಲರ್ಸು ನಿಮ್ಮ ಹತ್ರ ಬಂದ್ಬಿಟ್ಟು 100% ಅಕ್ಯುರೇಸಿ ಇದೆ ನಮ್ಮ ಸ್ಟ್ರಾಟಜಿ ತಗೊಳ್ಳಿ ಅಂತಂದ್ರು ನಿಮಗೆ ಅನಾಲಿಸಿಸ್ ಮಾಡೋಕ್ಕೆ ಬರುತ್ತೆ. ಯಾಕಂತಂದರೆ ನೀವು ಇಲ್ಲಿ ಫೌಂಡೇಶನ್ ಏನು ಕಲ್ತಿದ್ರಲ್ವಾ, ಸೊ ಇದನ್ನು ನೀವು ತಿಳ್ಕೊಂಡಾದ್ಮೇಲೆ ಯಾರು ನಿಮ್ಮನ್ನ ಮೋಸ ಮಾಡೋಕ್ಕಾಗಲ್ಲ. ಓಕೆ, ಎಷ್ಟೇ ಜನ ಬಂದು ನಿಮ್ಮ ಹತ್ರ ಏನೇ ಪುಂಗಿದ್ರೂ ನಿಮಗೆ ಅದು ಅರ್ಥ ಆಗುತ್ತೆ. ಇವನು ನಿಜ ಹೇಳ್ತಾವನ ಸುಳ್ಳು ಹೇಳ್ತಾವನ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಈ 100 days ಸೀರೀಸು. ನಿಮಗೆ 10 ದಿನದಲ್ಲೂ ಟ್ರೇಡಿಂಗ್ ಕಲಿಸ್ಬೋದು, ಬಟ್ ಇದನ್ನೆಲ್ಲ ನೀವು ಅರ್ಥ ಮಾಡಿ ಬರೋಷ್ಟೊತ್ತಿಗೆ ನಿಮಗೆ ಟೈಮ್ ಡಿಲೇ ಆಗಬಾರ್ದು. ಸೊ ಅದರಿಂದ ನಾನು ಈ 100 days ಸೀರೀಸ್ ಇಟ್ಟಿರೋದು. ತುಂಬ ಜನಕ್ಕೆ ಅನ್ನಿಸ್ತಿರ್ಬೋದು ಯಾಕಪ್ಪ ಇಷ್ಟು ಡಿಲೇ ಮಾಡ್ತಾನೆ ಅಂತ. ಡಿಲೇ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಇರೋದು. ಓಕೆ, ಸೊ ಡೈಲಿ ಹಾಕೋದ್ರಿಂದ ನನಗೇನು ವ್ಯೂಸ್ ಆಗುತ್ತೆ ಅಥವಾ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಅದರಿಂದ ಒಂದು ಇನ್ಕಮ್ ಫ್ಯೂಚರಲ್ಲಿ ಆಗುತ್ತೆ ಅಂದ್ಕೊಂಡು ಹೋಗ್ಬೋದು. ಬಟ್ ನಾನು ಡೆಡಿಕೇಟ್ ಮಾಡ್ತಿರೋದು ಏನಂತಂದರೆ
ನನಗೆ ಇಲ್ಲಿ ಕಾಸು ಇಂಪಾರ್ಟೆಂಟ್ ಅಲ್ಲ, ನಾನು ಕಲಿಸಿರೋ 100 ಸ್ಟೂಡೆಂಟ್ಸ್ ಅಂತಂದರೆ ಆ 100 ಸ್ಟೂಡೆಂಟ್ಸು ಸಕ್ಸಸ್ ಆಗಬೇಕು. ಸೊ ಇವರೇ ನಮ್ಮ ಕರ್ನಾಟಕಕ್ಕೆ ಎಕ್ಸಾಂಪಲ್ ಆಗಬೇಕು. ಇವತ್ತು ಕರ್ನಾಟಕದಲ್ಲಿ ಟ್ರೇಡಿಂಗ್ ಅಂದರೆ ಜನಗಳು ಯಾವ ಥರ ನೋಡ್ತಿದ್ದಾರೆ ಅಂದರೆ ಏನೋ ದೊಡ್ಡ ಸ್ಕ್ಯಾಮ್ ಮಾಡೋಕೆ ಹೊರಟಿದ್ದಾನೆ ಅಂತ ಅಂದ್ಕೊಂಡು ತಿಳ್ಕೊತಾರೆ. ಓಕೆ, ಸೊ ಫ್ಯಾಮಿಲಿಲಾಗಲಿ ಫಂಕ್ಷನ್ ಎಲ್ಲೇ ಹೋದ್ರೂ ನಮಗೆ ಟ್ರೇಡರ್ ಅಂತ ಹೇಳ್ಕೊಳಕ್ಕೆ ಆಗಲ್ಲ. ಸೊ ಅದನ್ನು ಚೇಂಜ್ ಮಾಡಬೇಕು ಅಂತಂದರೆ ನನಗೆ ಇಲ್ಲಿ ಪ್ರಾಫಿಟಬಲ್ ಟ್ರೇಡರ್ಸ್ ಅನ್ನೋದು ಬರಲೇಬೇಕು. ಓಕೆ, ಸೊ ಬರೋಕ್ಕೋಸ್ಕರನೇ ಇಷ್ಟು ಡೆಪ್ತಾಗಿ ನಾನು ನಿಮಗೆ ನಾಲೆಡ್ಜ್ ಕೊಡ್ತಿರೋದು, ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಹಾಗೆ ಟ್ರೇಡಿಂಗ್ ವಿತೌಟ್ ಕನ್ಫರ್ಮೇಷನು, ಯಾವುದೇ ಬಿಗಿನರ್ ಆಗಲಿ ಅಥವಾ ಪ್ರೊಫೆಷ್ನಲ್ಸೇ ಆಗಲಿ ಕನ್ಫರ್ಮೇಷನ್ಸ್ ಇಲ್ಲದೆ ಯಾವತ್ತೂ ಟ್ರೇಡ್ನ ಪ್ಲೇಸ್ ಮಾಡೋಕ್ಕೆ ಹೋಗಬೇಡಿ. ಪದೇ ಪದೇ ಯಾಕೆ ಹೇಳ್ತೀನಿ ಅಂತಂದರೆ, ನೀವು ಈ ಒಂದು ಮಿಸ್ಟೇಕ್ಸಿಂದ ಓವರ್ಕಮ್ ಮಾಡ್ಕೊಳ್ಳೋಕ್ಕೆ ಇಯರ್ಸ್ ಆಫ್ ಟೈಮ್ ಬೇಕಾಗುತ್ತೆ. ಸೊ ಅದನ್ನು ಇವಾಗಲೇ ಸೆಟ್ ಮಾಡ್ಕೊಬಿಟ್ರೆ, ಒಂದು ಸಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಹ್ಯಾಬಿಟ್ ಆಗಿಬಿಡುತ್ತೆ. ಓಕೆ, ಒಂದು ವ್ಯಕ್ತಿಗೆ ಒಂದು ವಿಷಯನ ಮತ್ತೆ 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 ಮಾಡ್ತಿರ್ಬೇಕಾದ್ರೆ ಅದು ಹ್ಯಾಬಿಟ್ ಆಯ್ತದೆ. ಮಿನಿಮಮ್ 21 ಡೇಸ್ ಮಾಡಿದರೆ ಸಾಕು, ನೀವು ಅದನ್ನ ಬಿಡೋಕ್ಕೆ ಆಗಲ್ಲ. ಅದು ಆಲ್ಕೋಹಾಲ್ ಅಡಿಕ್ಷನೇ ಆಗಿರಲಿ ಅಥವಾ ಡ್ರಗ್ಸ್ ಅಡಿಕ್ಷನೇ ಆಗಿರಲಿ ಅಥವಾ ಟ್ರೇಡಿಂಗ್ ಅಡಿಕ್ಷನೇ ಆಗಿರಲಿ. ಸೊ ಇದನ್ನು ಬಿಡೋಕ್ಕಾಗಲ್ಲ. ಸೊ ಈ ಮಿಸ್ಟೇಕ್ಸ್ಗಳನ್ನ ನೀವು ಪದೇ 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 ಮಾಡ್ತಾ ಇದ್ರೆ ನೀವು ಯಾವುದೇ ಕಾರಣಕ್ಕೂ ಅದನ್ನ ಬಿಟ್ಟು ಹೊರಗೆ ಬರೋಕ್ಕಾಗಲ್ಲ. ಸೊ ಮಿಸ್ಟೇಕ್ಸ್ನೇ ಮಾಡೋದಿರಿ. ಆವಾಗ ಏನಾಗುತ್ತೆ ಹೇಳಿ, ನಿಮಗೆ ಆ ಮಿಸ್ಟೇಕ್ಸ್ ಹೇಗಾಗುತ್ತೆ ಅಂತ ಗೊತ್ತಿರಲ್ಲ. ಸೊ ನೀವು ಆ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಲ್ಲ. ಅದು ಮುಟ್ಟಿದ್ರೆ ಹೊಡ್ಸ್ಕೊತೀರಾ ಅಂತ ನಿಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನೀವು ಮತ್ತೆ ಆ ತಪ್ಪನ್ನ ಮಾಡೋಕ್ಕೆ ಹೋಗಲ್ಲ. ಓಕೆ, ನೆಕ್ಸ್ಟ್ ನೋಡೋದಾದರೆ ಪ್ರೋ ಟ್ರೇಡರ್ ಮೈಂಡ್ಸೆಟ್. ಪ್ರೋ ಟ್ರೇಡರ್ಗೆ ಮೇಯ್ನಾಗಿ ಬೇಕಾಗಿರೋದೇ ಏನು ಅಂತಂದರೆ ಪೇಷನ್ಸ್. ಫಸ್ಟ್ ಬೇಕಾಗಿರೋದೇ ತಾಳ್ಮೆ. ಓಕೆ, ಆ ತಾಳ್ಮೆ ಇಲ್ಲ ಅಂತಂದರೆ ಇಲ್ಲಿ ಟ್ರೇಡಿಂಗಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ನೀವು ಟ್ರೇಡಿಂಗಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ಹಾಗೆ ಡಿಸಿಪ್ಲಿನು ನೀವು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಓಕೆ, ನೀವು ಡಿಸಿಪ್ಲಿನ್ ಇಲ್ಲದೆ ನಿಮ್ಮ ಕೈಲಿ ಬೆಳಗ್ಗೆ 5 ಗಂಟೆಗೆ ಎದ್ದೇಳೋಕ್ಕೆ ಆಗ್ತಿಲ್ಲ ಅಂತಂದರೆ ಇಲ್ಲಿ ಟ್ರೇಡಿಂಗಲ್ಲೂ ನೀವು ಸಕ್ಸಸ್ ಆಗೋಕ್ಕಾಗೋದೇ ಇಲ್ಲ. ಓಕೆ, ಟ್ರೇಡಿಂಗು ಓಕೆ ಇಷ್ಟೆಲ್ಲ ಇನ್ಕಮ್ ತಂದು ಕೊಡುತ್ತೆ, ಇಷ್ಟೆಲ್ಲ ಪ್ರಾಫಿಟ್ಸ್ ಕೊಡುತ್ತೆ, ಇಷ್ಟೆಲ್ಲ ದುಡ್ಡು ಮಾಡ್ಬೋದು ಅಂತ ಇದೆ ಅಂತಂದ್ರೂ ಟ್ರೇಡಿಂಗು ಆ ಲೆವೆಲ್ ಡಿಸಿಪ್ಲಿನು ಪೇಷನ್ಸ್ ಯಾವನಿಗಿರುತ್ತೆ ಅವನಿಗೆ ಮಾತ್ರ ಸೆಟ್ ಆಗೋದು. ಇಲ್ಲಿ ಡಿಸಿಪ್ಲಿನ್ ಇಲ್ಲ, ಪೇಷನ್ಸ್ ಇಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ ಅಂದವನಿಗೆ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಯಾಕೆ ತುಂಬ ಜನಕ್ಕೆ ಇದು ಸೆಟ್ ಆಗಲ್ಲ ಅಂತಂದರೆ, ತುಂಬ ಜನಕ್ಕೆ ಪೇಷನ್ಸೇ ಇರಲ್ಲ, ತುಂಬ ಜನಕ್ಕೆ ಡಿಸಿಪ್ಲಿನೇ ಇರಲ್ಲ. ಸೊ ಅದರಿಂದ ಇದು ಎಲ್ರಿಗೂ ಸೆಟ್ ಆಗಲ್ಲ. ಓಕೆ, ಯಾರು ಪೇಷನ್ಸು, ಡಿಸಿಪ್ಲಿನು, ಕನ್ಸಿಸ್ಟೆನ್ಸಿಯಿಂದ ಯಾವುದೇ ವರ್ಕ್ ಮಾಡಿದ್ರೂ ಇಲ್ಲಿ ಸಕ್ಸಸ್ ಅನ್ನೋ ಸಿಗುತ್ತೆ. ಹಾಗೆ ಡಿಸಿಪ್ಲಿನ್ ಇರಬೇಕು, ಜೊತೆಗೆ ಕನ್ಸಿಸ್ಟೆನ್ಸಿ. ನಾನು ಹೇಳ್ದಂಗೆ ಕನ್ಸಿಸ್ಟೆನ್ಸಿ ವೆರಿ ವೆರಿ ಇಂಪಾರ್ಟೆಂಟು. ಓಕೆ, 3 ದಿನ ಟ್ರೇಡ್ ಮಾಡೋದು, 1 ವಾರ ಟ್ರಿಪ್ ಹೊಡಿಯೋದು ಅಂತೆಲ್ಲ ಅನ್ಕೋಬೇಡಿ. ಟ್ರೇಡಿಂಗು ಯಾವತ್ತೂ ನೀವು ನೋಡ್ತಾ ಇದ್ದರೆ ಮಾತ್ರ ಇಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗೋದು. ನೀವು ಇವತ್ತು ನೋಡ್ತೀರಾ, ನಾಳೆ ಬಿಡ್ತೀರಾ, ನಾಡ್ದು ನೋಡ್ತೀರಾ, ನಾಡ್ದು ಬಿಡ್ತೀರಾ ಅಂತಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಸಕ್ಸಸ್ ಸಿಗಲ್ಲ. ನೀವು ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ಕೂತ್ಕೊಂಡು ಟ್ರೇಡಿಂಗ್ನ ನೋಡ್ತೀರಾ, ಟ್ರೇಡಿಂಗ್ನ ಮಾಡ್ತೀರಾ, ಅದ್ರ ಮೇಲೆ ನಿಮ್ಮ ರಿಸಲ್ಟು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆ, ಟ್ರೇಡಿಂಗಲ್ಲಿ ಯಾವ ಥರ ಅಂತಂದರೆ ಒಂದೊಂದು ಮಿಸ್ಟೇಕ್ಸು ನಿಮಗೆ ಒಂದೊಂದು ಪಾಠ ಕಲಿಸುತ್ತೆ. ಆ ಪಾಠಗಳು ಆದಷ್ಟು ಬೇಗ ಕಲ್ತ್ಕೊಬಿಡ್ಬೇಕು. ಸುಮ್ಮನೆ ನೀವು ಡಿಲೇ ಮಾಡ್ತಾ ಹೋದಷ್ಟು ಟೈಮ್ ಹಿಡಿತಾನೇ ಹೋಗುತ್ತೆ. ಇವಾಗ ನಮಗೆ 3 ಇಯರ್ಸ್ ಹಿಡ್ದಿದ್ದು ನಮಗೆ ಈ ಕನ್ಸಿಸ್ಟೆನ್ಸಿ ಅನ್ನೋದು ಏನು ಅಂತ ಗೊತ್ತಿರಲಿಲ್ಲ. ಓಕೆ, ಸ್ಟಾರ್ಟಿಂಗಲ್ಲಿ ಕಲಿತು ಟ್ರೇಡಿಂಗ್ ಎಲ್ಲ ಗೊತ್ತಾಯಿತು ಅಂತ ಓವರ್ ಕಾನ್ಫಿಡೆನ್ಸಿಂದ ತೊಗೊಬಂದು ದುಡ್ಡೆಲ್ಲ ಆಗ್ತು. ಸೊ ಅದಾದಮೇಲೆ ಪ್ರತಿಯೊಂದು ಹೊಡ್ಸ್ಕೊಂಡು ಆದಮೇಲೆ ಕಲ್ತ. ಓಕೆ, ಬಟ್ ನಿಮಗೆ ಅದು ಏನೇನು ಮಿಸ್ಟೇಕ್ಸ್ ಮಾಡಬೇಡಿ ಅಂತ ಆಲ್ರೆಡಿ ಹೇಳ್ತಿದ್ವಿ. ನಿಮಗೆ ಬರೀ ಪಾಸಿಟಿವ್ ಸೈಡ್ ಮಾತ್ರ ಹೇಳ್ತಿಲ್ಲ, ಇದರ ನೆಗೆಟಿವ್ಸ್ ಏನು ಅಂತಲೂ ನಿಮಗೆ ತಿಳಿಸ್ತಾ ಇದ್ವಿ. ಓಕೆ, ನಾವು ಬರೀ ಪಾಸಿಟಿವ್ ಸೈಡ್ ಕೇಳ್ಬಿಟ್ಟು ಇದರ ನೆಗೆಟಿವ್ ಗೊತ್ತಿಲ್ಲದೆ ಆಲ್ಮೋಸ್ಟ್ ನಮ್ಮ ಕ್ಯಾಪಿಟಲ್ ವಾಶ್ ಔಟ್ ಆಗೋ ಗಂಟನೂ ಟ್ರೇಡಿಂಗ್ ಮಾಡ್ದೋ. ಅದಾದಮೇಲೆ ಅರ್ಥ ಆಯಿತು ಇದೆಲ್ಲ ಟ್ರೇಡಿಂಗು ಈ ಥರ ಅಲ್ಲ. ಅದಾದಮೇಲೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ದೋ. ಸೊ ಇವತ್ತು ಇಲ್ಲಿ ಬಂದು ನಿಂತಿದ್ವಿ. ಸೊ ಇನ್ನು ನಮ್ಮದು ಫ್ಯೂಚರ್ 5 ಇಯರ್ಸ್ ನೋಡೋದಾದ್ರೂ ನೆಕ್ಸ್ಟ್ ಲೆವೆಲಲ್ಲಿ ನಾವು ಗ್ರೋ ಆಗ್ತೀವಿ. ಬಿಕಾಸ್ ನಮಗೆ ಪೇಷನ್ಸ್ ಅಂದರೆ ಏನು ಅಂತ ಗೊತ್ತಾಯಿತು, ಡಿಸಿಪ್ಲಿನ್ ಅಂದರೆ ಏನಂತ ಗೊತ್ತಾಯಿತು, ಜೊತೆಗೆ ಕನ್ಸಿಸ್ಟೆನ್ಸಿ ಅಂದರೆ ಏನು ಅಂತ ಅರ್ಥ ಆಗಿದೆ. ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನೀವು ಅದೇ ರೀತಿ ಕಂಟಿನ್ಯೂ ಮಾಡಿ. ಓಕೆ, ಹಾಗೆ ರಿಸ್ಕ್ ಕಂಟ್ರೋಲು. ಯಾವತ್ತು ನೀವು ಅಂದ್ಕೊಂಡಿರ್ಬೋದು, ಇವಾಗ ನೀವು ಇನ್ಸ್ಟಾಗ್ರಾಮ್ ಅದು ನೋಡೋರಾಗಿದ್ದರೆ ಹೈಯರ್ ರಿಸ್ಕ್ ತೊಗೊಂಡವ್ರು ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗೋದು ಅಂತ. ಹೈಯರ್ ರಿಸ್ಕ್ ತೊಗೊಂಡವ್ರು ಯಾವತ್ತೂ ಜೀವನದಲ್ಲಿ ಸಕ್ಸಸ್ ಆಗಿಲ್ಲ. ಮನೆ ಮಠ ಎಲ್ಲ ಮಾರ್ಕೊಂಡು ಜೀವನನೇ ಹಾಳು ಮಾಡಿಕೊಂಡು ಒಂದಲ್ಲ ಬೇರೆ ರೀತಿಲಿ ಹೋಗಿದ್ದಾರೆ ಹೊರತು ಯಾರೂ ಇಲ್ಲಿ ಸಕ್ಸಸ್ ಆಗಿಲ್ಲ. ಯಾರು ಇಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತಂದರೆ ಯಾರು ರಿಸ್ಕ್ನ ಕಂಟ್ರೋಲ್ಡ್ ಆಗಿ ಇಟ್ಕೊಂಡು, ಅಂದರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಯಾರು ತೊಗೊಂಡಿದ್ದಾರೆ ಅವ್ರು ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗಿರೋದು. ಇವಾಗ ನಾನೇ ಫಾರ್ ಎಕ್ಸಾಂಪಲ್, ಇವಾಗ ನನಗೆ ಟ್ರೇಡಿಂಗ್ ಇಷ್ಟೆಲ್ಲ ಸ್ಕಿಲ್ ಬರುತ್ತೆ, ಹಾಗಂತ ಎಲ್ಲರ ಜೊತೆನೂ ಸಾಲ ಮಾಡಿ ತಂದ್ಬಿಟ್ಟು ಟ್ರೇಡಿಂಗಿಗೆ ಹಾಕಿದರೆ ಸಕ್ಸಸ್ ಆಗೋಕ್ಕಾಗುತ್ತಾ? 100% ಆಗಲ್ಲ ಅಂತ ನಂಗೆ ಗೊತ್ತು. ಸೊ ಹಂಗಂತ ಫುಲ್ ರಿಸ್ಕ್ ತೊಗೊಬಿಟ್ಟು ಒಂದೇ ಸಲ ನೋ ರಿಸ್ಕ್ ನೋ ಫೆರಾರಿ ಅಂದಂಗೆ ಒಂದೇ ಸಲ ಎಲ್ಲ ರಿಸ್ಕು ಮಾಡಿಬಿಡೋಣ, ಒಂದೇ ಸಲ ಗೆದ್ಬಿಡೋಣ ಅಂತ ಅಂದ್ಕೊಂಡು ಹೋದ್ರೆ ಏನು ಇಲ್ಲಿ ಗೆಲ್ಲಕ್ಕಾಗಲ್ಲ. ಹೆಂಗಂದರೆ
ದಿನ 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 ಕಳೀತಾ ಇಲ್ಲಿ ಕಾಂಪೌಂಡಿಂಗ್ ಮಾಡ್ತಾ ಹೋಗಬೇಕು. ನಿಮ್ಮ ಕ್ಯಾಪಿಟಲ್ ನೀವು 5,000ದಿಂದ ಶುರು ಮಾಡ್ತೀರಾ, ನಿಮಗೆ ಬರ್ತಿರೋ $5 to $10 ಅಷ್ಟೇ ಪ್ರಾಫಿಟ್ಸ್ ಆಯ್ತಿದೆಯಾ, ಅದನ್ನು ಕಾಂಪೌಂಡ್ ಮಾಡ್ತಾ ಹೋಗಿ. ಮತ್ತು ಟ್ರೇಡಿಂಗ್ ಅನ್ನೋದು ಹೆಂಗಂತಂದರೆ, ನೀವು ಏನು ಇಲ್ಲಿ ಟ್ರೇಡಿಂಗ್ ಮಾಡಿಬಿಟ್ಟು ಇವತ್ತೇ ವಿತ್ಡ್ರಾ ಮಾಡಿ, ನಾನು ಯಾವುದು ರೆಸ್ಟೋರೆಂಟಿಗೆ ಹೋದೆ, ಇವತ್ತು ನಾನು ಟ್ರೇಡಿಂಗ್ ಮಾಡಿರೋ ಪ್ರಾಫಿಟ್ಸಲ್ಲಿ ನಾನು ಡಿನ್ನರ್ ತಿಂದೆ, ಅಥವಾ ಲಂಚ್ ಮಾಡಿದೆ, ಅಥವಾ ನಾನು ಟ್ರೇಡಿಂಗ್ ಮಾಡಿರೋ ದುಡ್ಡಿಂದ ಬೈಕ್ ತೊಗೊಂಡೆ, ಇದೆಲ್ಲ ಸುಳ್ಳು. ಓಕೆ, ಟ್ರೇಡಿಂಗು ನೀವು ಯಾವ ಥರ ಅಂತಂದರೆ, ನಿಮಗೆ ಸೈಡ್ ಇನ್ಕಮ್ ಬೇರೆ ಯಾವ್ದಾರು ಇರಲೇಬೇಕು, ಯಾಕಂದರೆ ನಿಮ್ಮನ್ನ ಜೀವನ ನಡೆಸೋಕ್ಕೆ. ಇದು ಯಾವ ಥರ ಟ್ರೇಡಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಕಾಂಪೌಂಡಿಂಗ್ ಪ್ರಕಾರ ವರ್ಕ್ ಆಗ್ತಾ ಹೋಗುತ್ತೆ. ಓಕೆ, ಕಾಂಪೌಂಡಿಂಗ್ ಅನ್ನೋದು ಇವತ್ತೊಂದು, ನಾಳೆ 2, ಅದ್ರ ನಾಡ್ದು 4, ಅದ್ರ ನಾಡ್ದು 8, ಈ ಥರ ವರ್ಕ್ ಆಗೋದು. ಸೊ ಇಲ್ಲಿಂದ ನೀವು ವಿತ್ಡ್ರಾ ಮಾಡ್ತಾನೇ ಇದ್ದರೆ ನೀವು ಪ್ರಾಫಿಟೇಬಲ್ ಯಾವಾಗ ಆಗ್ತೀರಾ, ನಿಮ್ಮದು ನಾರ್ಮಲ್ ಲೈಫ್ ಆಗಿಬಿಡುತ್ತೆ. ಓಕೆ, ಇವತ್ತು ಮಿಡಲ್ ಕ್ಲಾಸ್ ಪೀಪಲ್ಸ್ ಏನು ಮಾಡ್ತಿದ್ದಾರೆ ಅದೇ ಆಗುತ್ತೆ. ನೀವು ಅದಕ್ಕೆ ಏನು ಮಾಡಬೇಕು, ನಿಮ್ಮ ಕ್ಯಾಪಿಟಲ್ ಏನು ತಂದಿಲ್ಲ ಟ್ರೇಡಿಂಗಿಗೆ ಹಾಕ್ತೀರಾ, ಇದನ್ನ ಗ್ರೋ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಿಂದ ₹1 ವಿತ್ಡ್ರಾ ಮಾಡಬೇಡಿ, ಅದನ್ನು ಗ್ರೋ ಮಾಡ್ತಾ ಹೋಗಿ ಒಂದು ಲೆವೆಲ್ ಆಫ್ ಇನ್ಕಮ್ ಬಂದಮೇಲೆ, ಓಕೆ, ಇದರಿಂದ ಇವಾಗ ಫಾರ್ ಎಕ್ಸಾಂಪಲ್ 1 ಕೋಟಿ ಆಯಿತು, ನಂದು ಪೋರ್ಟ್ಫೋಲಿಯೋ 1 ಕೋಟಿ ಆಯಿತು. ಸೊ ಈ 1 ಕೋಟಿಯಿಂದ ನಾನು 1 ಲಕ್ಷ ವಿತ್ಡ್ರಾ ಮಾಡಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಏನೂ ಆಗಲ್ಲ. ಬಿಕಾಸ್ ಇನ್ನು 99 lakhs ಅನ್ನೋದು ಅಲ್ಲಿರುತ್ತೆ. ಅದೇ ಥರ ಇವಾಗ ನಮ್ಮ ಕೈಯಲ್ಲಿ ಒಂದು ₹100 ಇದೆ ಅಂತಂದರೆ, ಅದರಲ್ಲಿ ₹1 ಖರ್ಚಾದರೆ ಏನಾರು ಪ್ರಾಬ್ಲಮ್ ಆಗುತ್ತಾ? ಏನೂ ಆಗಲ್ಲ. ಅದೇ ಅದರಲ್ಲಿ ₹90 ಖರ್ಚಾದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ಯೋಚನೆ ಮಾಡಿಕೊಂಡು ಟ್ರೇಡಿಂಗ್ನ ನೀವು ಯಾವ ಥರ ತೊಗೋಬೇಕು ಅಂದರೆ, ಕಾಂಪೌಂಡಿಂಗಲ್ಲಿ ತೊಗೋಬೇಕು. ಓಕೆ, ಇದು ನೀವು ಎಷ್ಟು ಕಾಂಪೌಂಡ್ ಮಾಡ್ತಾ ಹೋಗ್ತೀರಾ. ಇವಾಗ ಯಾವುದೇ ಪ್ರೊಫೆಷ್ನಲ್ ಟ್ರೇಡರ್ನ ನೀವು ತೆಗೆದು ನೋಡಿ, ಅವ್ರು ಯಾವತ್ತೂ ಟ್ರೇಡಿಂಗ್ ಪ್ರಾಫಿಟ್ಸ್ನ ವಿತ್ಡ್ರಾನೇ ಮಾಡಲ್ಲ. ತುಂಬ ಜನ ಕೋರ್ಸ್ ಪ್ರೊವೈಡ್ ಮಾಡ್ತಾರೆ, ಸೊ ಅದರಿಂದ ಸೈಡ್ ಇನ್ಕಮ್ ಮಾಡಿಕೊಂಡು ಜೀವನ ಮಾಡ್ತಿರ್ತಾರೆ. ಬಟ್ ಟ್ರೇಡಿಂಗ್ ಕ್ಯಾಪಿಟಲ್ ಅಲ್ಲಿ ಗ್ರೋ ಮಾಡ್ತಾ ಇರ್ತಾರೆ. ಓಕೆ, 100ಗೆ 90% ಪೀಪಲ್ಲು ಬರೀ ಕೋರ್ಸ್ ಸೆಲ್ಲಿಂಗಿಂದ ದುಡ್ಡು ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಬಟ್ 10% ಮೆಂಬರ್ಸ್ ಏನು ಮಾಡ್ತಾರೆ, ಕೋರ್ಸ್ ಪ್ರೊವೈಡ್ ಮಾಡ್ತಾರೆ. ಏನಕ್ಕೆ ಪ್ರೊವೈಡ್ ಮಾಡ್ತಾರೆ ಅಂತಂದರೆ, ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು. ಸೊ ಆ ಫೈಲ್ ಮಾಡೋಕ್ಕೋಸ್ಕರ ಆ ದುಡ್ಡನ್ನ ಯೂಸ್ ಮಾಡ್ತಾರೆ. ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ನ ಇಟ್ಕೊಂಡಿರ್ತಾರೆ. ಯಾಕೆ ಇಟ್ಕೊಂಡಿರ್ತಾರೆ ಅಂತಂದರೆ, ಅವ್ರ ಮೇನ್ ಫೋಕಸ್ ಇರೋದೇ ಟ್ರೇಡಿಂಗ್ ಕ್ಯಾಪಿಟಲ್ ಕಾಂಪೌಂಡಿಂಗ್ ಆಗಬೇಕು. ಇವಾಗ ನನ್ನ ಏಮೋ ಒಂದು 100 crores ಅಂತಂದರೆ, ನನ್ನ ಜೊತೆ ಇರೋ ಕ್ಯಾಪಿಟಲ್ 1 ಲಕ್ಷ. ಸೊ ಈ 1 ಲಕ್ಷ ಇಟ್ಕೊಂಡು 100 crores ಆಗಬೇಕು ಅಂದರೆ, ನಾನು ಅಷ್ಟೇ ಡೆಡಿಕೇಟಿಂದ ಟ್ರೇಡಿಂಗು ಮಾಡಬೇಕು, ಜೊತೆಗೆ ಇದನ್ನ ಕಾಂಪೌಂಡಿಂಗ್ ಮಾಡ್ತಾ ಹೋಗ್ಬೇಕು. ನಾನು ಅಲ್ಲಿಂದ ತಿಂಗಳ 20,000 ನನಗೆ ಸ್ಯಾಲ್ರಿ ತೆಗ್ದಂಗೆ ನಾನು ತೆಗಿತಾನೆ ಇದ್ದರೆ, ಇಲ್ಲಿ ಯಾವುದೇ ಥರ ಸಕ್ಸಸ್ ಆಗೋಕ್ಕೂ ಆಗಲ್ಲ. ಇವಾಗ ಬಿಸ್ನೆಸ್ ಆದರೂ ನೀವು ನೋಡಿ, ಇಲ್ಲಿ ಬಿಸ್ನೆಸ್ ಮಾಡ್ತಿರೋರು ಎಷ್ಟೋ ಜನ ಇರ್ಬೋದು, ಅವರೆಲ್ಲ ನನ್ನ ವೀಡಿಯೋ ನೋಡ್ತಿರ್ಬೋದು. ಸೊ ಅವರಿಗೆಲ್ಲ ಅರ್ಥ ಆಗಿರುತ್ತೆ. ಯಾವತ್ತೂ ನಮ್ಮ ಬಿಸ್ನೆಸ್ ಇನ್ಕಮ್ನ ನಾವು ಯಾವತ್ತೂ ನಮ್ಮ ಪರ್ಸ್ನಲ್ ಯೂಸಿಗೆ ಯೂಸ್ ಮಾಡ್ಕೊಳ್ಳಲ್ಲ. ಬಿಸ್ನೆಸ್ ಇನ್ಕಮ್ ಬಿಸ್ನೆಸ್ಸಿಗೆ ಆಗ್ತಾ ಇರ್ತಾರೆ. ಅದು ₹100 ಆದಾಗ ಅದರಿಂದ ₹1 ತೆಗಿತಾರೆ. ಓಕೆ, ಅಲ್ಲಿ ಗಂಟ ಅವರು ಆ ಬಿಸ್ನೆಸ್ ದುಡ್ಡು ಬಿಸ್ನೆಸ್ಸಿಗೆ ಹಾಕ್ತಾರೆ. ಬಿಕಾಸ್ ಬಿಸ್ನೆಸ್ ಗ್ರೋ ಆದ್ರೇ ಮುಂದೆ ಲೈಫು. ಇಲ್ಲ ನಾನು ಅದರಲ್ಲಿ ನನ್ನ ಸಂಬಳದ ಥರ ನಾನು ತಗೋತಾನೆ ಹೋಗ್ತೀನಿ ಅಂದರೆ, ನಾವು ಯಾವತ್ತೂ ಸಕ್ಸಸ್ ಆಗೋಕ್ಕಾಗಲ್ಲ. ಸೊ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ, ಹಾಗೆ ಲಾಂಗ್ ಟರ್ಮ್ ಥಿಂಕಿಂಗ್, ನಾನು ಹೇಳ್ದಂಗೆ ಯಾವತ್ತೂ ಲಾಂಗ್ ಟರ್ಮ್ ಥಿಂಕಿಂಗ್ ಇರಬೇಕು. ಟ್ರೇಡಿಂಗಿಗೆ ಬಂದ ತಕ್ಷಣ ನೀವು ನೆಕ್ಸ್ಟ್ ವರ್ಷದಲ್ಲೇ ಕೋಟ್ಯಾಧಿಪತಿ ಆಗಿ ನೀವು BMW ಕಾರ್ ತಗೋತೀನಿ ಅಂತಲ್ಲ. ಟ್ರೇಡಿಂಗು ಟೈಮ್ ಹಿಡಿಯುತ್ತೆ. ಓಕೆ, ಸೊ ಇದು ನಿಧಾನಕ್ಕೆ ಯಾರು ತಗೋಯ್ತಾರೆ, ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಯಾವನು ತಗೋಯ್ತಾನೆ, ಅವನಿಗೆ ಮಾತ್ರ ಇಲ್ಲಿ ಸಕ್ಸಸ್ ಅನ್ನೋದು ಸಿಗೋದು. ಯಾರು ಅಗ್ರೆಸಿವ್ಲಿ ನಾನು ದುಡ್ಡು ಮಾಡಬೇಕು, ನಾನು ಇವತ್ತೇ ರಿಚ್ ಆದೆ ಅಂತ ಅನ್ಕೋತಾರೆ, ಅವರೆಲ್ಲ ಟ್ರೇಡಿಂಗ್ ಬಿಟ್ಟು ಹೋಗ್ಬಿಡ್ತಾರೆ. ಈ ಟ್ರೇಡಿಂಗೇ ಸರಿ ಇಲ್ಲ ಕಣಪ್ಪ ಅಂತ. ಸೊ ನೀವು ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಕಲೀರಿ, ಕಲ್ತಾದ್ಮೇಲೆ ನಿಧಾನ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟು ಒಂದು ನೆಕ್ಸ್ಟ್ ಲೆವೆಲ್ ಇನ್ಕಮ್ ಸೋರ್ಸಿಗೆ ಇದೊಂದು ಸ್ಕಿಲ್ ಇದೆಯಾ. ಇವಾಗ ಬಿಸ್ನೆಸ್ ಮಾಡಬೇಕು ಅಂದರೆ ಸಿಂಪಲಾಗಿ ಯೋಚನೆ ಮಾಡಿ, ಎಷ್ಟು ಕ್ಯಾಪಿಟಲ್ ತರಬೇಕು. ಅಟ್ಲೀಸ್ಟ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ 10 ಲಕ್ಷನಾದ್ರು ಬೇಕು. 10 ಲಕ್ಷ ತಂದಂಗೆ ನಮ್ಮ ಬಿಸ್ನೆಸ್ ಸಕ್ಸಸ್ ಆಗುತ್ತಾ? ಇಲ್ಲ. ಅದಕ್ಕೆ ಕಸ್ಟಮರ್ಸ್ನ ಹುಡುಕಬೇಕು, ಪ್ರಾಡಕ್ಟ್ನ ಹುಡುಕಬೇಕು, ಮತ್ತು ಲೊಕೇಶನ್ನ ಚೂಸ್ ಮಾಡಬೇಕು, ಅದಕ್ಕೆ ರೆಂಟ್ ಕಟ್ಟಬೇಕು, ಅಲ್ಲಿರೋರ ಜನರು ಸಂಬಳ ಕೊಡಬೇಕು, ನಿಮಗೆ ಅದು ಪ್ರಾಫಿಟ್ಸ್ ಬರದೇ ಇರಲಿ, ಇವೆಲ್ಲ ಕೊಡಬೇಕು. ಬಟ್ ಇಲ್ಲಿ ಹೆಂಗಂತಂದರೆ, ಸೇಮ್ ಆ್ಯಸ್ ಬಿಸ್ನೆಸ್ ಥರನೇ ಇಲ್ಲಿ ನೀವು 10 ಲಕ್ಷ ಕ್ಯಾಪಿಟಲ್ ಇಟ್ಕೊಂಡು ಪಕ್ಕಾ ರಿಸ್ಕ್ ಮ್ಯಾನೇಜ್ಮೆಂಟ್ನ ಫಾಲೋ ಮಾಡ್ತೀರಾ ಅಂತಂದರೆ, ನಿಮಗಿಲ್ಲಿ ಯಾರದೇ ಬಾಸ್ಗಳಿಲ್ಲ, ಹಾಗೆ ಯಾರೇ ವರ್ಕರ್ಸ್ ಇಲ್ಲ, ಯಾವುದೇ ರೆಂಟು ಕಟ್ಟಬೇಕಾಗಿಲ್ಲ. ನೀವೇನು ಮಾಡ್ತೀರಾ, ನಿಮಗೆ ಬಂದಿರೋ ಇನ್ಕಮ್ ಎಲ್ಲ ನಿಮ್ಮದೇ ಪ್ರಾಫಿಟ್ಸು. ಸೊ ಇದನ್ನು ಮಲ್ಟಿಪಲ್ ಮಾಡ್ತಾ ಹೋಗಬೇಕು. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟು ಬೆಸ್ಟ್ ಟೈಮ್ ಫ್ರೇಮ್ ಕಾಂಬಿನೇಷನ್. ಈ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಬೆಸ್ಟ್ ಟೈಮ್ ಫ್ರೇಮ್ ನೋಡೋದಾದ್ರೆ, ಡೈಲಿಯಲ್ಲಿ ಡೈರೆಕ್ಷನ್ ಏನು ಅಂತ ತಿಳ್ಕೊಳ್ಳಿ, 4 ಅವರಲ್ಲಿ ಸ್ಟ್ರಕ್ಚರ್ ಏನು ಅಂತ ತಿಳ್ಕೊಳ್ಳಿ, ಹಾಗೆ 1 hour ಆರ್ 15 minutesಲ್ಲಿ ಎಂಟ್ರಿನ ನೀವು ಪ್ಲ್ಯಾನ್ ಮಾಡ್ಬೋದು. ಓಕೆ, ಡೈಲಿ ಡೈರೆಕ್ಷನ್ ತಿಳ್ಕೊಳ್ಳೋಕ್ಕೆ ನೀವು BOS ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲಾಗಿ ತೋರಿಸ್ತೀನಿ ನೋಡಿ. ಇವು ಫಾರ್ ಎಕ್ಸಾಂಪಲು ಈ ಥರ ಒಂದು ಕ್ಯಾಂಡಲ್ ಆಗಿದೆ ಅಂತ ಅಂದ್ಕೊಳ್ಳಿ. ಓಕೆ, ಈ ಥರ ಒಂದು ಕ್ಯಾಂಡಲ್ ಇದೆ. ಪ್ರೀವಿಯಸ್ ಡೇ ಕ್ಯಾಂಡಲ್ ನೋಡಬೇಕಾದ್ರೆ ಈ ಥರ ಇದೆ.
ಸೊ ಇವತ್ತಿನ ಕ್ಯಾಂಡ್ಲು ಇವಾಗ ನೋಡಿ ಇದ್ರದ್ದು ಒಂದು ಹೈ ಮಾರ್ಕ್ ಮಾಡ್ತೀನಿ, ಹಾಗೆ ಇದ್ರದ್ದು ಲೋ ಮಾರ್ಕ್ ಮಾಡ್ತೀನಿ ಡೇದು. ಸೊ ಇವತ್ತಿನ ಕ್ಯಾಂಡ್ಲು ಯಾವ ಕಡೆ ಕ್ಲೋಸ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಇವತ್ತಿನ ಕ್ಯಾಂಡ್ಲು ಇಲ್ಲಿ ಓಪನ್ ಆಯಿತು, ಓಕೆ, ಕೆಳಗಡೆ ಗಂಟ ಹೋಯ್ತು, ನೆಕ್ಸ್ಟು ಇಲ್ಲಿಗೆ ಬಂದು ಮೇಲ್ಗಡೆ ಗಂಟ ಹೋಗಿ, ಓಕೆ, ಈ ಥರ ಕ್ರಿಯೇಟ್ ಆಯಿತು ಅಂತ ಅಂದ್ಕೊಳ್ಳಿ, ಕಾಣಿಸ್ತಿದೆಯಾ, ಈ ಥರ ಕ್ರಿಯೇಟ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ಮಾರ್ಕೆಟಿಗೆ ನೆಕ್ಸ್ಟ್ ಡೇ, ಇದು ನೀವು ನೋಡ್ತಿರೋದು ಮೊನ್ನೆದು, ಸೊ ನೆನ್ನೆ ಆಗಿರೋದು ಕ್ಯಾಂಡಲ್ ಕ್ಲೋಸು ಒಳಗಡೆ ಆಗಿದೆ, ಇದಕ್ಕಿಂತ ಒಳಗಡೆ. ಸೊ ಇದಕ್ಕಿಂತ ಒಳಗಡೆ ಆಗಿದೆ ಅಂದರೆ ಇವತ್ತು ಆ್ಯಕ್ಚುಲಿ ಮಾರ್ಕೆಟ್ ಬುಲ್ಲಿಶ್ ಇರುತ್ತೆ ಅಂತ ಅರ್ಥ. ಓಕೆ, ಅದೇ ಕ್ಯಾಂಡಲು ಇವಾಗ ನಿಮಗೆ ಈ ಥರ ಇದೆ ಅಂತ ಅಂದ್ಕೊಳ್ಳಿ, ಓಕೆ, ಒಂದು ಹೈ ಮಾರ್ಕ್ ಮಾಡಿದ್ದೀರಾ, ಹಾಗೆ ಒಂದು ಲೋನ ಮಾರ್ಕ್ ಮಾಡಿದ್ದೀರಾ. ಅದೇ ಕ್ಯಾಂಡಲ್ನ ಬ್ರೇಕ್ ಆಗಿದೆಯಾ ಪ್ರೀವಿಯಸ್ ಡೇ, ಇವತ್ತು ಬುಲ್ಲಿಶ್ ಇರುತ್ತೆ. ಅದೇ ಒಳಗಡೆ ಕ್ಲೋಸ್ ಆಯಿತು ಅಂತಂದರೆ ಬೇರಿಶ್ ಇರುತ್ತೆ. ಓಕೆ, ಸೊ ಈ ಥರ ನೀವು ನೋಡಬೇಕಾಗುತ್ತೆ. ಅರ್ಥ ಆಯ್ತಿದೆಯಾ? ಇದು ಇನ್ ಡೀಟೇಲ್ ಆಗಿ ನಿಮಗೆ ನೆಕ್ಸ್ಟ್ ಬರ್ತಾ ಹೇಳ್ತೀನಿ. ಸೊ ಇವಾಗ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಡೈಲಿ ಡೈರೆಕ್ಷನ್ ನೋಡೋರು ಏನು BOS ಮಾರ್ಕ್ ಮಾಡಿ ನೋಡೋ ಅವಶ್ಯಕತೆ ಇಲ್ಲ. ಈ ಥರ ಒಂದು ಕ್ಯಾಂಡ್ಲು ಪ್ರೀವಿಯಸ್ ಕ್ಯಾಂಡ್ಲ್ ನೋಡ್ಬಿಟ್ಟೆ ಹೇಳ್ಬೋದು. ಸೊ ಇದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಎಕ್ಸ್ಪೀರಿಯನ್ಸ್ ಬರ್ತಾ ಅರ್ಥ ಆಗುತ್ತೆ. ನಾನೇ ಇದ್ರ ಮೇಲೆ ಒಂದು ವೀಡಿಯೋನ ಮಾಡ್ತೀನಿ. ಓಕೆ, ನೆಕ್ಸ್ಟು ಸ್ಮಾರ್ಟ್ ಮನಿ ಅಪ್ರೋಚ್. ಸ್ಮಾರ್ಟ್ ಮನಿ ಟ್ರೇಡರ್ಸ್ ಹೇಗೆ ಅಪ್ರೋಚ್ ಮಾಡ್ತಾರೆ ಅಂದರೆ ಇನ್ಸ್ಟಿಟ್ಯೂಷನ್ಸ್ ಫೋಕಸ್ ಆನ್ ಲಿಕ್ವಿಡಿಟಿ, ಸ್ಟ್ರಕ್ಚರ್, ಟ್ರ್ಯಾಪ್ ಏರಿಯಾಸ್, ಕನ್ಫರ್ಮೇಷನ್ ಬಿಫೋರ್ ಎಂಟರಿಂಗ್ ಟ್ರೇಡ್ಸ್. ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರೆ, ಒಂದು ಟ್ರೇಡ್ ತೊಗೊಳಕ್ಕಿಂತ ಮುಂಚೆ ಎಲ್ಲೆಲ್ಲಿ ಲಿಕ್ವಿಡಿಟೀಸ್ ಇದೆ ಅಂತ ನೋಡ್ತಾರೆ, ಹಾಗೆ ಸ್ಟ್ರಕ್ಚರ್ನ ನೋಡ್ತಾರೆ, ಜೊತೆಗೆ ಟ್ರ್ಯಾಪ್ ಎಲ್ಲೆಲ್ಲಾಗುತ್ತೆ, ಅದು ಲಿಕ್ವಿಡಿಟಿ ಟ್ರ್ಯಾಪ್ ಆಗಿರ್ಬೋದು, ಅದನ್ನ ನಾವು ಸ್ಮಾರ್ಟ್ ಮನಿ ಟ್ರ್ಯಾಪ್ ಅಂತ ಕರಿತೀವಿ, SMT ಅಂತ. ಸೊ ಈ ಲಿಕ್ವಿಡಿಟಿನ ಹಂಟ್ ಮಾಡೋದನ್ನೇ ಅಂದರೆ ಸ್ಟಾಪ್ ಹಂಟ್ನೇ ನಾವು ಸ್ಮಾರ್ಟ್ ಮನಿ ಟ್ರ್ಯಾಪ್ ಅಂತ ಕರೆಯೋದು. ಆ ಥರ ಕನ್ಫರ್ಮೇಷನ್ಸು ತೊಗೋತಾರೆ. ಈ ಥರ ಕನ್ಫರ್ಮೇಷನ್ಸ್ ಆದರೆ ಮಾತ್ರ ಇಲ್ಲಿಂದ ಎಂಟ್ರ್ ಆಗಬೇಕು ಅಂತ. ಸೊ ನೀವು ಅದೇ ಥರ ಅಪ್ರೋಚ್ ಮಾಡಿದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಆಗೋಕ್ಕಾಗೋದು. ಓಕೆ, ಗೋಲ್ಡನ್ ರೂಲ್ಸ್ ನೋಡಿದರೆ ಪ್ರೈಸ್ ಆ್ಯಕ್ಷನ್ ಈಸ್ ಕಿಂಗ್. ಪ್ರೈಸ್ ಆ್ಯಕ್ಷನ್ ಯಾವತ್ತೂ ಕಿಂಗೆ, ಯಾಕಂತಂದರೆ ನಿಮ್ಗೆ ಇಡೀ ಚರಿತ್ರೆ ಏನು ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ಹಾಗೆ ಪ್ರೊಟೆಕ್ಟ್ ಕ್ಯಾಪಿಟಲ್ ಫಸ್ಟ್. ಯಾವತ್ತೂ ನಾವೇನು ಮಾಡಬೇಕು ಗೊತ್ತಾ, ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡಬೇಕು. ಇಲ್ಲಿ ಎಷ್ಟೋ ಜನ ಬಿಗಿನರ್ಸ್ ಇದ್ದೀರಾ, ಎಷ್ಟೋ ಜನ ನನ್ನ ಕೇಳಿದ್ರ, ಬ್ರೋ ನನ್ನ ಜೊತೆ ಕ್ಯಾಪಿಟಲ್ ಇದೆ, ನಾನು ರಿಯಲ್ ಟ್ರೇಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲ್ಲ, ನಂಗೆ ಆಲ್ರೆಡಿ ರಿಸಲ್ಟ್ ಇದೆ ಅಂತ. ನಾನು ಅವರಿಗೆಲ್ಲ ಹೇಳಿರೋದು ಒಂದೇ ಒಂದು ಸಜೆಷನು, ನಿಮ್ಮ ಕ್ಯಾಪಿಟಲ್ ಏನೈತೆ ಅದನ್ನ ಪ್ರೊಟೆಕ್ಟ್ ಮಾಡಿ ಇಟ್ಕೊಳ್ಳಿ, ಇದು ನಾಳೆಗೆ ಯೂಸ್ ಆಗುತ್ತೆ. ಯಾಕಂದರೆ ನಾವು ಕ್ಯಾಪಿಟಲ್ ಇರೋ ಟೈಮಲ್ಲಿ ಬರೀ ಆಟ ಆಡ್ಕೊಂಡು ಏನೇನೋ ಮಾಡ್ಕೊಂಡು ಕಳ್ಕೊಂಡು, ಬಟ್ ಇವತ್ತು ಕ್ಯಾಪಿಟಲ್ಗೋಸ್ಕರ ಇವತ್ತು ಸ್ಕಿಲ್ ಇದೆ, ನಮ್ಮ ಜೊತೆ ಕ್ಯಾಪಿಟಲ್ ಇಲ್ಲ. ಸೊ ಅದರಿಂದ ಎಷ್ಟೋ ಸಫರ್ ಪಡ್ತಾ ಇದ್ವಿ. ಸೊ ಅದರಿಂದ ನಿಮ್ಮೆಲ್ಲರಿಗೂ ನಾನು ಏನು ಸಜೆಷನ್ ಕೊಡ್ತೀನಿ ಅಂದರೆ ಕ್ಯಾಪಿಟಲ್ನ ಆದಷ್ಟು ಸೇಫ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ನಾನು ಏನೇನು ಹೇಳ್ತೀನಿ, ಇವಾಗ ಡೆಮೋ ಟ್ರೇಡ್ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳ್ತೀನಲ್ವಾ, ಸೊ ಅದರಲ್ಲೇ ಹೇಳಿದ್ದೀನಿ ಏನೇನು ಮಾಡಬೇಕು, ಯಾವ ಥರ ಮಾಡಬೇಕು. ನೀವು ಕನ್ಸಿಸ್ಟೆನ್ಸಿ ತಂದ ಮೇಲೆ ನಿಮಗೆ ಯಾವಾಗ ನೀವು ಲೈವ್ ಟ್ರೇಡಿಂಗಿಗೆ ಹೋಗಬೇಕು, ಅದಕ್ಕೆ ಏನೇನು ಸೈನ್ಸು ತೋರಿಸುತ್ತೆ, ಅದ್ರ ಮುಖಾಂತರ ನೀವು ಲೈವ್ ಟ್ರೇಡಿಂಗಿಗೆ ಬನ್ನಿ, ಅವತ್ತು ಯೂಸ್ ಮಾಡಿ. ಓಕೆ, ಅಲ್ಲಿ ಗಂಟ ನಿಮ್ಮ ಕ್ಯಾಪಿಟಲ್ ಸೇಫಾಗಿ ಇಟ್ಕೊಳ್ಳಿ. ಎಷ್ಟು ಮಿಸ್ಟೇಕ್ಸು ಡೆಮೋದಲ್ಲಿ ಮಾಡೋಕ್ಕಾಗುತ್ತೋ ಮಾಡಿ. ಅದಾದಮೇಲೆ ಫಂಡೆಡ್ ಅಕೌಂಟ್ಸಿಗೆ ಹೋದಾಗ ಇನ್ನೂ ಪ್ರೊಫೆಷ್ನಲ್ ಆಗ್ತೀರಾ. ಓಕೆ, ಸೊ ಡಿಸಿಪ್ಲಿನ್ ಅಂದರೆ ಏನು ಅಂತ ಅಲ್ಲಿ ಗೊತ್ತಾಗುತ್ತೆ, ಪೇಷನ್ಸ್ ಅಂದರೆ ಏನು, ಕನ್ಸಿಸ್ಟೆನ್ಸಿ ರೂಲ್ ಅಂದರೆ ಏನು, ಎಲ್ಲ ಅರ್ಥ ಆಗುತ್ತೆ. ಅದೆಲ್ಲ ಅರ್ಥ ಆದಮೇಲೆ ನೀವು ಲೈವಿಗೆ ಬನ್ನಿ. ಅಲ್ಲಿ ಗಂಟ ಕ್ಯಾಪಿಟಲ್ನ ಸೇಫ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಒನ್ಸು ಸ್ಕಿಲ್ ಬಂದಮೇಲೆ ಈ ಕ್ಯಾಪಿಟಲ್ನ ಡೆಪ್ಲಾಯ್ ಮಾಡಿಬಿಟ್ರೆ ಪಟ ಅಂತ ಹೊಡೆದಾಗ್ತಾ ಹೋಗ್ತಾ ಇರ್ಬೋದು. ಇವಾಗ ನೀವು ಎಷ್ಟೋ ಜನ ಟ್ರೇಡರ್ಸು ಡೆಮೋದಲ್ಲಿ ತುಂಬ ತಪ್ಪು ಮಾಡಿದ್ದೀರಾ. SL ಇಡೋದಾಗಲಿ, TP ಇಡೋದಾಗಲಿ, ಅಥವಾ ಲಾಟ್ ಸೈಜ್ ಇಡೋದಾಗಲಿ, ಈ ಯಾವ್ಯಾವುದೋ ಮಿಸ್ಟೇಕ್ಸಿಂದ ಸಣ್ಣ ತಪ್ಪುಗಳು ಮಾಡಿದ್ದೀರಾ. ಇದೆಲ್ಲ ನೀವು ಕ್ಯಾಪಿಟಲ್ ಹಾಕೊಂಡು ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಕ್ಯಾಪಿಟಲ್ ಎಷ್ಟು ವಾಶ್ಔಟ್ ಆಗಿರೋದು ನೀವು ಯೋಚನೆ ಮಾಡಿ ನೋಡಿದ್ದೀರಾ. ಒಂದೊಂದು ತಪ್ಪಿಗೂ ಇಲ್ಲಿ ಪೇ ಮಾಡಲೇಬೇಕು. ಬಿಕಾಸ್ ನೀವು ರಿಯಲ್ ಟ್ರೇಡಿಂಗ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಕ್ಯಾಪಿಟಲ್ ಇಷ್ಟೊತ್ತಿಗೆ ಯಾವುದೂ ಉಳಿತಿರಲಿಲ್ಲ. ಸೊ ಡೆಮೋ ಟ್ರೇಡಿಂಗ್ ಮಾಡ್ತಿರೋದ್ರಿಂದ ನಿಮಗೆ ಅರ್ಥ ಆಗ್ತಿದೆ. ಸೊ ಅದು ಆ ತಪ್ಪು ಮಾಡಬಾರ್ದು, ಈ ತಪ್ಪು ಮಾಡಬಾರ್ದು, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಂಗೆ ಮಾಡಿದ್ರೆ ಹಂಗಾಗುತ್ತೆ ಅಂತ ಅಂದ್ಕೊಂಡು ನಿಮಗೆ ಗೊತ್ತಾಗ್ತಿದೆ. ಅದರಲ್ಲೂ ನಾನು ಹೇಳ್ತಿದ್ದೀನಿ ಯಾವ್ಯಾವ ತಪ್ಪು ಆಗುತ್ತೆ, ಯಾಕೆ ಮಾಡಬಾರ್ದು ಅಂತ. ಸೊ ಅದರಿಂದ ನೀವು ಡಿಸಿಪ್ಲಿನಿಂದ ನಾನು ಏನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ ಕ್ಯಾಪಿಟಲ್ನ ಆದಷ್ಟು ಪ್ರೊಟೆಕ್ಟ್ ಮಾಡಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟು ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿದರೆ ಟೆಕ್ನಿಕಲ್ ಅನಾಲಿಸಿಸ್ ಹೆಲ್ಪ್ ಟ್ರೇಡರ್ಸ್ ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಬಿಹೇವಿಯರ್. ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ಟ್ರೇಡರ್ಸಿಗೆ ಮಾರ್ಕೆಟ್ದು ಬಿಹೇವಿಯರ್ ಏನು ಅನ್ನೋದು ತಿಳಿಸುತ್ತೆ. ಹಾಗೆ ಕಂಬೈನ್ ಸ್ಟ್ರಕ್ಚರ್, ಲಿಕ್ವಿಡಿಟಿ, ಕನ್ಫರ್ಮೇಷನ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ಸ್ ಪ್ರೊಬಬಿಲಿಟಿ. ನಮಗೆ ಪ್ರೊಬಬಿಲಿಟಿ ಬೇಕು ಅಂದರೆ ಸ್ಟ್ರಕ್ಚರು, ಲಿಕ್ವಿಡಿಟಿ ಜೊತೆಗೆ ಕನ್ಫರ್ಮೇಷನು ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ನು ನೋಡಿದರೆ ಮಾತ್ರ ನಮಗೆ ಇಲ್ಲಿ ಪ್ರೊಬಬಿಲಿಟಿ ಅನ್ನೋದು ಸಿಗೋದು. ಪ್ರೊಫೆಷ್ನಲ್ ಟ್ರೇಡರ್ಸ್ ಫೋಕಸ್ ಆನ್ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ, ನಾಟ್ ಗ್ಯಾಮ್ಲಿಂಗ್. ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವತ್ತೂ ಡಿಸಿಪ್ಲಿನ್ ಮೇಲೆ ಫೋಕಸ್ ಮಾಡ್ತಾರೆ, ಹಾಗೆ ಕನ್ಸಿಸ್ಟೆನ್ಸಿ ಮೇಲೆ ಫೋಕಸ್ ಮಾಡ್ತಾರೆ. ಇವರು ಯಾವತ್ತೂ ಪ್ರಾಫಿಟ್ಸ್ ಮೇಲೆ ಗಮನ ಕೊಡಲ್ಲ. ಓಕೆ, ಒನ್ಸು ನೀವು ನಿಮ್ಮ ಡಿಸಿಪ್ಲಿನ್ ಬಿಲ್ಡ್ ಆಯಿತು, ಹಾಗೆ ನಿಮ್ಮ ಕನ್ಸಿಸ್ಟೆನ್ಸಿ ಬಿಲ್ಡ್ ಆಯಿತು ಅಂತಂದರೆ ನೀವು ಮತ್ತೆ ಇಲ್ಲಿ ಸಿಗೋ ರಿಸಲ್ಟೇ ಬೇರೆ. ಸೊ ಹಾಗಾಗಿ ನೀವು ಅದ್ರ ಮೇಲೆ ಫೋಕಸ್ ಮಾಡಿ, ಗ್ಯಾಮ್ಲಿಂಗ್ ಮಾಡೋಕ್ಕೆ ಹೋಗಬೇಡಿ. ಮಾಸ್ಟರಿಂಗ್ ಟೆಕ್ನಿಕಲ್ ಅನಾಲಿಸಿಸ್ ಕ್ರಿಯೇಟ್ಸ್ ಎ ಸ್ಟ್ರಾಂಗ್ ಟ್ರೇಡಿಂಗ್ ಫೌಂಡೇಶನ್. ನೀವೇನಾದ್ರು ಟೆಕ್ನಿಕಲ್ ಅನಾಲಿಸಿಸ್ನ ಮಾಸ್ಟರ್ ಮಾಡಿದ್ದಿದ್ರೆ
ನಿಮಗೆ ಸ್ಟ್ರಾಂಗ್ ಫೌಂಡೇಶನ್ ಅನ್ನೋದು ಬಿಲ್ಡ್ ಆಗಿದೆ. ಸೊ ಇಲ್ಲಿ ಗಂಟ ಯಾರ್ಯಾರು ಕಂಪ್ಲೀಟ್ ಮಾಡಿರಾ ನೀವು ಆಲ್ಮೋಸ್ಟ್ ಒಂದು ಲೆವೆಲಿಗೆ ಬಂದ್ರಿ. ಓಕೆ, ಸೊ ಇನ್ನು ಮುಂದೆ ಇರೋದು ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ದಿನ ನಾನು ಏನೇನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿದ್ರೆ ಸಕ್ಸಸ್ ಆಯ್ತೀರಾ, ಇಲ್ಲ ಅಂತಂದರೆ ನೀವು ಟ್ರೇಡಿಂಗ್ ಬಿಟ್ಟು ಹೋಗ್ತೀರಾ, ಕಳ್ಕೊತೀರಾ ಅಷ್ಟೇ. ಈ ಆಪರ್ಚುನಿಟಿ ಅನ್ನೋದನ್ನ ಕಳ್ಕೊತೀರಾ. ಸೊ ನೀವು ಏನು ಮಾಡಿ, ನಾನು ಹೇಳೋದನ್ನ ಫಾಲೋ ಮಾಡಿ, 100% ನಾನು ಹೇಳ್ತಿದ್ದೀನಿ ನೀವು ಸಕ್ಸಸ್ ಆಗ್ತೀರಾ. ಓಕೆನಾ? ನಾನು ಯಾವತ್ತೂ ಹೇಳಂಗೆ ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ನಿಮ್ಮ ಎಫರ್ಟ್ಸು ನೀವು ಹಾಕಕ್ಕೆ ರೆಡಿ ಆಗಬೇಕು, ನಮ್ಮ ಗೈಡೆನ್ಸು ಯಾವತ್ತೂ ನಿಮಗೆ ಇದ್ದೇ ಇರುತ್ತೆ. ಓಕೆ, ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಯಾರು ಟ್ರೇಡಿಂಗ್ನ ಬಿಡೋಕ್ಕೆ ಹೋಗ್ಬಿಡಿ. ಓಕೆ, ನೆಕ್ಸ್ಟ್ ಫ್ಯೂಚರಲ್ಲಿ ಟ್ರೇಡಿಂಗ್ ಅನ್ನೋದು ಒಂದು ಮೇಯ್ನ್ ಸೋರ್ಸ್ ಆಫ್ ಬಿಸ್ನೆಸ್ ಆಗುತ್ತೆ. ಯಾಕೆ ಅಂತಂದರೆ ಇವಾಗಿನ ಜನ್ರೇಷನಲ್ಲಿ ಯಾವುದೇ ಜೆನ್ಸಿ ಕಿಡ್ಸ್ ಆಗಲಿ ಅಥವಾ ಯಾವುದೇ ಪ್ರೊಫೆಷ್ನಲ್ಸಿಗಾಗಲಿ ಕಷ್ಟಪಟ್ಟು ದುಡಿಯೋಕೆ ಇಷ್ಟ ಇಲ್ಲ. ಎಲ್ರಿಗೂ ಸಿಂಪಲಾಗಿ ದುಡ್ಡು ಬರಬೇಕು. ಎಲ್ರಿಗೂ ಸಿಂಪಲಾಗಿ ದುಡ್ಡು ಬರಬೇಕು ಅಂತ ಎಲ್ಲ ಸಿಂಪಲಾಗಿ ಟ್ರೇಡಿಂಗಿಗೆ ಇಳಿದ್ರೆ ಏನಾಗುತ್ತೆ ಹೇಳಿ, ಸಿಂಪಲಾಗಿ ಓಡಿಸ್ಕೊಂಡು ಹೋಗ್ತಾರೆ. ಅದೇ ಯಾವನಿಗೆ ಸ್ಕಿಲ್ ಇರುತ್ತೆ, ಯಾವನಿಗೆ ನಾಲೆಡ್ಜ್ ಇರುತ್ತೆ, ಅವನು ದುಡ್ಡು ಮಾಡ್ತಾ ಹೋಗ್ತಾನೆ. ಓಕೆ, ಟ್ರೇಡಿಂಗಲ್ಲಿ 99% ಆಫ್ ಟ್ರೇಡರ್ಸ್ ಫೇಲ್ ಯಾಕೆ ಹೇಳ್ತಾರೆ ಅಂತಂದರೆ ಯಾರಿಗೂ ನಾಲೆಡ್ಜೇ ಇಲ್ಲ, ಅದರಿಂದ ಫೇಲ್ ಆಗ್ತಾರೆ. ನಿಮಗೆ ಇಷ್ಟೆಲ್ಲ ನಾಲೆಡ್ಜ್ ಇರ್ಬೇಕಾದ್ರೆ ನೀವು ಇದನ್ನು ಬಿಡೋಕ್ಕೆ ಹೋಗ್ಬಿಡಿ. ಕನ್ಸಿಸ್ಟೆನ್ಸಿ, ಓಕೆ ತಪ್ಪುಗಳು ಆಯ್ತಾನೆ ಇರುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಡಿ. ಮುಂದೆ 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 ಪ್ರಯತ್ನ ಪಡ್ತಾನೆ ಇರಿ. ಓಕೆ, ಯಾರು ಇಲ್ಲಿ ವರ್ಲ್ಡಲ್ಲಿ ನಂಬರ್ 1 ಆಗಿದ್ದಾರೆ ಅವರೆಲ್ಲ ಕಷ್ಟಪಟ್ಟೇ ಬಂದಿರೋದು. ಯಾರಿಗೂ ಸಿಂಪಲಾಗಿ ಏನೂ ಸಿಕ್ಕಿಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಂಡವರು ಎಷ್ಟೇ ಕಷ್ಟ ಆದರೂ ಅದನ್ನ ಸಾಲ್ವ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಓಕೆ, ಸಿಂಪಲ್ ಒಂದು ಕೋಟ್ ಏನೋ ರೀಸೆಂಟಾಗಿ ಓದಿದೆ, ಯಾವತ್ತೂ ಒಂದು ಹೈಯರ್ ಐ ಕ್ರಿಯೇಟ್ ಮಾಡಬೇಕು ಅಂತಂದರೆ ಒಂದು ಹೈಯರ್ ಲೋ ಆಗಿರಲೇಬೇಕು. ಅಂದರೆ ಸಿಂಪಲ್ ಮೀನಿಂಗ್, ನಿಮ್ಮ ಲೈಫಲ್ಲಿ ನೀವು ಕೆಳಗಡೆ ಬೀಳ್ತಿದ್ದೀರಾ ಅಂತಂದರೆ ನೀವು ಮೇಲಕ್ಕೆ ಹೋಗೋಕ್ಕೋಸ್ಕರನೇ ಕೆಳಗಡೆ ಬೀಳೋದು. ಇವಾಗ ಹೈಯರ್ ಐ ಹಿಂಗೆ ಫಾರ್ಮ್ ಆಗ್ತಿದೆ ಅಂತಂದರೆ ಮತ್ತೆ ಬರೋದೇ ಹೈಯರ್ ಲೋ. ನೆಕ್ಸ್ಟ್ ಹೈಯರ್ ಐಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಏನಾಗುತ್ತೆ, ಹೈಯರ್ ಲೋ ಅನ್ನೋದು ಫಾರ್ಮ್ ಆಗಲೇಬೇಕು. ಸೊ ಇಲ್ಲಿ ನಿಮಗೆ ಎಲ್ಲ ಕಲಿತ ತಕ್ಷಣವೂ ನಿಮಗೆ 100% ಆಗಿರಲ್ಲ. ಓಕೆ, ಇವಾಗ ನಮಗಾದರೂ ಅಷ್ಟೇ, ನಮಗೂ ಲಾಸಸ್ ಇರುತ್ತೆ, ನಾವು ಇನ್ನೊಂದು ಏನೋ ಮಿಸ್ಟೇಕ್ಸ್ ಆಗಿರುತ್ತೆ, ತಪ್ಪುಗಳಿರುತ್ತೆ. ಸೊ ಅದರಿಂದ ನೆಕ್ಸ್ಟ್ ಸ್ಟೆಪ್ಪಿಗೆ ಕಾಲಿಡ್ತೀವಿ. ಸೊ ಒಂದೊಂದು ಸ್ಟೆಪ್ಪಿಗೆ ಕಾಲಿಟ್ಟಿರೋದು ಒಂದೊಂದು ಲೆಸನ್ಗಳು ಕಲ್ತಾದ್ಮೇಲೆ. ಅದೇ ಥರ ಒಂದು ಹೈಯರ್ ಐ ಕ್ರಿಯೇಟ್ ಆಗಿದೆ ಅಂದ ತಕ್ಷಣ ನೀವು ಬೆಳೆದ್ರಿ ಅಂತಲ್ಲ, ಮತ್ತೆ ನಿಮಗೊಂದು ಹೈಯರ್ ಲೋ ಇದ್ದೇ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಒಂದು ಹೈಯರ್ ಐ ಇದ್ದೇ ಇರುತ್ತೆ. ಸಿಂಪಲ್ ಎಕ್ಸಾಂಪಲ್, ಇವತ್ತು ತಮಿಳ್ನಾಡು CM ವಿಜಯ್. ಓಕೆ, ವಿಜಯ್ ಅವರು ಇಲ್ಲಿ ಗಂಟ ಬಂದರು, ಪಾಲಿಟಿಕ್ಸಲ್ಲಿ ಬಂದಂಗೆ ಗೆದ್ದರು. ಬಟ್ ಅವ್ರು ಇನ್ನೊಂದು ವಿಷಯದಲ್ಲಿ ಸೋತರು. ಏನಾಯಿತು, ಅವರ ವೈಫ್ ಆ್ಯಕ್ಚುಲಿ ಡಿವೋರ್ಸ್ ಕೊಟ್ಟರು. ಜೊತೆಗೆ ಪಾಲಿಟಿಕ್ಸಲ್ಲಿ ಬರೀ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡೋರೇ ಜಾಸ್ತಿ ಆದರು. ಸೊ ಅವರು ಫ್ರೀ ಬೀಸ್ ಕೊಟ್ಟಿರೋದ್ರಿಂದ ಹಿಂಗಾಗಿದ್ದು ಹಂಗಾಗಿದ್ದು ಅಂತ. ಸೊ ಅದನ್ನೆಲ್ಲ ಹ್ಯಾಂಡ್ಲ್ ಮಾಡ್ಕೋತಾರೆ. ಸೊ ಅದರಿಂದ ಅವ್ರು ಏನು ಮಾಡ್ತಾರೆ, ಅದರಿಂದ ಕಲಿತು ನೆಕ್ಸ್ಟ್ ಸ್ಟೆಪ್ ಏನು ಇಡೋದು ಅಂತ ಇನ್ನೂ ಮುಂದಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಬೇಕಾದ್ರೆ ಆಗ್ಬೋದು. ಸೊ ಈ ಥರ ನಿಮ್ಮ ಲೈಫಲ್ಲೂ ನೀವು ಇದನ್ನು ಅರ್ಥ ಮಾಡ್ಕೊಬಿಟ್ರೆ ನೀವು ಇಲ್ಲಿ ಸಕ್ಸಸ್ನ ಕಾಣ್ಬೋದು. ಸೊ ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಯಾರ್ಯಾರು ಇಲ್ಲಿ ಗಂಟ ನೋಡಿದ್ರಿ, ನೋಟ್ಸ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಕಾನ್ಸೆಪ್ಟಲ್ಲಿ ನಿಮಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ, ಇನ್ನೇನಾದರೂ ಇಂಪ್ರೂವ್ಮೆಂಟ್ಸ್ ನಾನು ಮಾಡ್ಕೋಬೇಕಾ ಅನ್ನೋದು ಕಮೆಂಟ್ ಆಗಿ. ಜೊತೆಗೆ ಇವತ್ತಿನ ಡೇ ಕಂಪ್ಲೀಟೆಡು, ಹಾಗೆ ನಿಮ್ಮ ಹೆಸರು, ನಿಮ್ಮ ಊರನ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.